ಹಲೋ ನಮಸ್ತೆ ಗೆಳೆಯರೇ, ಕರ್ನಾಟಕ ಅಕಾಡೆಮಿಕ್ ತಲೆವರೆಗೂ ಸ್ವಾಗತ. ನನ್ನ ಹೆಸರು ಮಶಾಕ್. ಸೊ ಫ್ರೆಂಡ್ಸ್, ಇವತ್ತೇನಪ್ಪ ಅಂತ ಹೇಳಿದ್ರೆ ನಿನ್ನೆ ನಡೆದಂತಹ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪ್ರಶ್ನೆ ಪತ್ರಿಕೆಯ ಸರಿಯಾದ ಉತ್ತರವನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ನಾನ್ ಎಚ್ ಕೆ 2007 ಪೋಸ್ಟ್ಗಳಿದ್ದು, ಎಚ್ ಕೆ ಏನಪ್ಪ 558 ಪೋಸ್ಟ್ಗಳಿದ್ದು. ಇದರ ಸರಿಯಾದಂಥ ಅಥೆಂಟಿಕ್ ಆದಂತಹ ಉತ್ತರಗಳನ್ನು ನಿಮಗೆ ಡಿಸ್ಕಸ್ ಮಾಡ್ತೇನೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತೇನೆ. ಅಂದರೆ ಯಾವ ಸಬ್ಜೆಕ್ಟ್ ಮುಖಾಂತರ ಎಷ್ಟು ಕ್ವಶನ್ಸ್ಗಳು ಬಂದಿದ್ದಾವೆ ಅಂಥೇಳಿ ನಿಮಗೆ ತಿಳಿಸ್ಕೊಡ್ತೇನೆ. ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ ಪ್ರತಿ ಪ್ರಶ್ನೆಗೂ ಸರಿಯಾದಂಥ ವಿಶ್ಲೇಷಣೆ ಕೊಡೋ ಮುಖಾಂತರ, ಬೇರೆ ಆಪ್ಷನ್ಸ್ಗಳಿಗೂ ನಿಮಗೆ ವಿವರಣೆ ಕೊಡೋ ಮುಖಾಂತರ ಸಂಪೂರ್ಣವಾಗಿ ವಿವರಣೆ ಕೊಡ್ತೇನೆ. ಓಕೆ, ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಕೊನೆಯವರೆಗೂ ನೋಡಿ. ಸೊ ಅವಶ್ಯಕತೆ ಇದ್ದವರಿಗಿದು ತಲುಪಿಸಿ. ಸೊ ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ನಿಮ್ಮ ಚಾನಲ್, ನೀವು ಬೆಳೆಸಬೇಕು. ಸೊ ಫ್ರೆಂಡ್ಸ್, ಪೇಪರ್ ಅನಾಲಿಸಿಸ್ ಮಾಡೋಣ. ಇವಾಗ ಪೇಪರಲ್ಲಿ ಏನಪ್ಪ ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ ಮುಖಾಂತರ, ಇಲ್ಲಿ ಸಬ್ಜೆಕ್ಟ್ಗಳಿದ್ದಾವೆ, ಆಮೇಲೆ ಮಾರ್ಕ್ಸು, ಆ ಪೇಪರ್ ಮುಖಾಂತರ ಯಾವ ಸಬ್ಜೆಕ್ಟ್ ಮುಖಾಂತರ ಎಷ್ಟು ಮಾರ್ಕ್ಸ್ಗಳು ಬಂದಿದೆ ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಅತ್ಯಂತ ಹೆಚ್ಚು ಮಾರ್ಕ್ಸ್ ಬಂದಿದ್ದೇನಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಮುಖಾಂತರ. ಓಕೆ, 18 ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸಲ್ಲಿ ಬಂದಿದ್ದಾವೆ. ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂದರೆ GK ಜನರಲ್ ನಾಲೆಜಲ್ಲಿ 16 ಕ್ವಶನ್ಸ್ಗಳು ಬಂದಿದ್ದಾವೆ. ಸಾಮಾನ್ಯ ಅಧ್ಯಯನದಲ್ಲಿ ಏನಪ್ಪ ಅಂತಂದರೆ ಪ್ರಶಸ್ತಿಗಳು, ವ್ಯಕ್ತಿಗಳ ಬಗ್ಗೆ, ಆಮೇಲೆ ಏನಪ್ಪ ಅಂದರೆ ಮೊದಲು ಮತ್ತು ಕೊನೆ ಯಾರು ಅಂಥೇಳಿ ಇರುವಂಥದ್ದು ಎಲ್ಲ ಏನಪ್ಪ ಅಂತಂದರೆ ಸಾಮಾನ್ಯ ಅಧ್ಯಯನದಲ್ಲಿ ಬರುತ್ತೆ. ಸೊ ಹಾಗಾಗಿ 16 ಕ್ವಶನ್ಸ್ಗಳು GKಯಲ್ಲಿ ಬಂದಿದ್ದಾವೆ. ಸೊ ನೆಕ್ಸ್ಟ್ 3ನೇ ಸ್ಥಾನ ಏನಪ್ಪ ಅಂತಂದರೆ ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗಿಗೆ ಸಂಬಂಧಪಟ್ಟಂಥದ್ದು ಬಂದಿದ್ದಾವೆ. ಮಾನಸಿಕ ಸಾಮರ್ಥ್ಯ ಸಂಬಂಧಪಟ್ಟದ್ದು 14 ಕ್ವಶನ್ಸ್ ಬಂದಿದ್ದಾವೆ. ಅದೇ ರೀತಿ ಜಿಯೋಗ್ರಫಿ, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು ಏನಪ್ಪ ಅಂತಂದರೆ 12 ಕ್ವಶನ್ಸ್ ಬಂದಿದ್ದಾವೆ. ಸೊ ಎಕನಾಮಿಕ್ಸ್, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು 11 ಕ್ವಶನ್ಸ್ಗಳು ಬಂದಿದ್ದಾವೆ. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೂಡ ಸೇಮ್ 11 ಕ್ವಶನ್ಸ್ಗಳು ಬಂದಿದ್ದಾವೆ. ಸೊ ಇಲ್ಲಿ ಒಂದು ನೆನಪಿಟ್ಕೊಂಡ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇವರು ಲಾಸ್ಟ್ ಟೈಮ್ ಕ್ವಶನ್ಸ್ ಪೇಪರಲ್ಲಿ PC ಕ್ವಶನ್ ಆಗಲಿ ಮತ್ತು PSI ಕ್ವಶನ್ ಪೇಪರಲ್ಲಿ ಏನಪ್ಪ ಅಂದರೆ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಭಾಳ ಕೇಳಿದ್ದ. ಆದರೆ ಈ ಸಲ ಏನಪ್ಪ ಅಂದರೆ ಇದರಲ್ಲಿ ಒಂದು ಕ್ವಶನ್ ಮಾತ್ರ ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಂಥ ಕ್ವಶನ್ಸ್ ಕೇಳಿದ್ದಾನೆ. ಅದು ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟದ್ದು ಕೇಳಿದ್ದಾನೆ. ಏನದು ನಿಮಗೆ ವೈರಸ್ ಬಗ್ಗೆ ಕೇಳಿದ್ದಾನೆ. ಅಂದರೆ ಆ ವೈರಸ್ ಇದಕ್ಕೆ ಸ್ಪೈವೇರ್ ಮೇಲೆ ಒಂದು ಕ್ವಶನ್ ಬಂದಿದೆ. ಸೊ ಹಾಗಾಗಿ ಉಳ್ಕಿದ್ದೇನಪ್ಪ ಅಂದರೆ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನಪ್ಪ ಅಂದರೆ ಮೂಲವಾಗಿ ಬೇಸಿಕ್ ಸೈನ್ಸಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಕೇಳಿದ್ದಾನೆ. ಮತ್ತು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥ ಕೆಲವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೂಡ ಕೇಳಿದ್ದಾನೆ. ಸೊ ಹಾಗಾಗಿ ಫ್ರೆಂಡ್ಸ್, ಸೈನ್ಸ್ ಬಗ್ಗೆ, ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಕಡಿಮೆ ಕ್ವಶನ್ಸ್ಗಳು ಬಂದಿದ್ದಾವೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಂಡಿಯನ್ ಪಾಲಿಟಿ, ಭಾರತ ಸಂವಿಧಾನ ಮುಖಾಂತರ 9 ಕ್ವಶನ್ಸ್ಗಳು ಬಂದಿದ್ದಾವೆ. ನೆಕ್ಸ್ಟ್ ಹಿಸ್ಟ್ರಿ ಮುಖಾಂತರ 9 ಕ್ವಶನ್ಗಳು ಸೇಮ್ ಬಂದಿದ್ದಾವೆ. ಸೊ ಟೋಟಲ್ ಒಟ್ಟಾರೆ 100 ಕ್ವಶನ್ಸಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಮುಖಾಂತರ ಇಷ್ಟು ಕ್ವಶನ್ಸ್ಗಳು ಬಂದಿದ್ದಾವೆ. ಅಂದರೆ ಕರೆಂಟ್ ಅಫೇರ್ಸ್ 18, GK 16, ಮೆಂಟಲ್ ಎಬಿಲಿಟಿ 14, ಜಿಯೋಗ್ರಫಿ 12, ಎಕನಾಮಿಕ್ಸ್ 11, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 11, ಇಂಡಿಯನ್ ಪಾಲಿಟಿಗೆ 9, ಹಿಸ್ಟ್ರಿಗೆ 9 ಕ್ವಶನ್ಸ್ಗಳು ಬಂದಿದ್ದಾವೆ. ಓಕೆ, ಸೊ ಇಷ್ಟು ಕ್ವಶನ್ಸ್ಗಳು ಬಂದಿದ್ದಾವೆ. ಫ್ರೆಂಡ್ಸ್, ಇಲ್ಲಿ ಏನಪ್ಪ ಅಂತ ಎವ್ರೇಜ್ ಆಗಿ ಎಲ್ಲ ಸಬ್ಜೆಕ್ಟ್ ಮುಖಾಂತರ ಎವ್ರೇಜ್ ಆಗಿ ಕ್ವಶನ್ಸ್ಗಳು ಬಂದಿದ್ದಾವೆ. ಸೊ ನೀವು ಇವಾಗ ಇವು 8 ಟಾಪಿಕ್ಗಳಿದಾವೆ, 8 ಸಬ್ಜೆಕ್ಟ್ಗಳಿದಾವೆ. ಸೊ ಮುಂದಿನ ಪರೀಕ್ಷೆಗಳಿಗೆ ನೀವು ಏನು ಪ್ರಿಪ್ರೇಷನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ನೀವು ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸಜೆಷನ್ ಏನಪ್ಪ ಅಂತಂದರೆ 100 ಪ್ರಶ್ನೆಗಳಿಗೆ ಡಿವೈಡ್ ಬೈ 8 ಮಾಡಬೇಡಿ, ಭಾಗ 8 ಮಾಡಿಬಿಟ್ರೆ ನಿಮ್ಗೆ ಎಷ್ಟಪ್ಪ ಅಂತ ಹೇಳಿದ್ರೆ 100 ಪ್ರಶ್ನೆಗಳಿಗೆ 8 ಮಾಡಿದ್ರಪ್ಪ ಅಂತ ಹೇಳಿದ್ರೆ ನಿಮಗೆ 12.5 ಪ್ರಶ್ನೆಗಳು ಬರ್ತವೆ. ಅಂದರೆ ಸರಿಸುಮಾರಿಗೆ 12.5 ಪ್ರಶ್ನೆಪ್ಪ ಅಂತಂದರೆ ಸರಿಸುಮಾರು 13 ಪ್ರಶ್ನೆಗಳನ್ನು ಒಂದು ಟಾಪಿಕ್ ಮುಖಾಂತರ 13 ಪ್ರಶ್ನೆಗಳು ನಿಮಗೆ ಬರ್ತವೆ. ಓಕೆ, ಸ್ವಲ್ಪ ಜಾಸ್ತಿನೂ ಬರ್ಬೋದು, ಸ್ವಲ್ಪ ಕಡಿಮೆನೂ ಬರ್ಬೋದು. 13ಗಿಂತ ಜಾಸ್ತಿನೂ ಕೇಳ್ಬೋದು ಕ್ವಶನ್ ಆ ಟಾಪಿಕ್ ಮುಖಾಂತರ, ಅದು 13ಗಿಂತ ಕಡಿಮೆ ಕ್ವಶನ್ಸು ಕೇಳ್ಬೋದು. ಓಕೆ, ಆದರೆ ಇಲ್ಲೇನಪ್ಪ ಅಂದರೆ ಎಲ್ಲರಿಗೂ 13 ಎಲ್ಲರಿಗೇನಪ್ಪ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಇದು ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಹೆಡ್ಡೇಕ್ ಇರುವಂಥ ಟಾಪಿಕ್ಗಳು ಕೆಲವೊಬ್ರಿಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜಾಸ್ತಿ ಇರಿಟೇಟ್ ಮಾಡುವಂಥ ಸಬ್ಜೆಕ್ಟ್ಗಳು ಇರ್ತವೆ. ಸೊ ಹಾಗಾಗಿ ಇದರಲ್ಲಿ ನೀವೇನಪ್ಪ ಅಂತಂದರೆ ನಿಮ್ಮ ಮಿನಿಮಮ್ ಆಗಿ ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅಂದರೆ ಮಿನಿಮಮ್ 50% ನಿಮ್ಮ ಸ್ಕೋರ್ ಆಗಬೇಕು ಇದರಲ್ಲಿ. ಸೊ 13 ಪ್ರಶ್ನೆಗಳು ಇದರಲ್ಲಿ ಬರ್ತಾವಪ್ಪ ಅಂತಂದರೆ ಮೆಂಟಲ್ ಎಬಿಲಿಟಿ ಆಗಲಿ ಸೈನ್ಸಲ್ಲಿ, ಇದರಲ್ಲಿ ಸರಿಸುಮಾರು 6ರಿಂದ 7 ಪ್ರಶ್ನೆಗಳನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ಓದಿ. ಅದ್ರ ಜೊತೆಗೆ ಏನಪ್ಪ ಮಿಕ್ಕುಳಿದ್ದೇನಪ್ಪ ಅಂತಂದರೆ ನಿಮ್ಗೆ ಆಲ್ರೆಡಿ ಏನು ಗೊತ್ತಿರ್ತಾವೆ ಅಲ್ಲ. ಸೊ ಆಲ್ರೆಡಿ ಯಾವ ಸಬ್ಜೆಕ್ಟ್ ನಿಮಗೆ ಸ್ಟ್ರಾಂಗ್ ಇದೆ, ಪ್ರತಿಯೊಬ್ಬರಿಗೆ ಏನಪ್ಪ ಅಂದರೆ ಆಸ್ಪಿರೆಂಟ್ಗಳಿಗೆ 2-3 ಸಬ್ಜೆಕ್ಟ್ಗಳು ಸ್ಟ್ರಾಂಗ್ ಇರ್ತವೆ. ಆ 2-3 ಸಬ್ಜೆಕ್ಟ್ ಸ್ಟ್ರಾಂಗ್ ಇರುವಂಥದ್ದು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ ಮತ್ತಷ್ಟು. ಸೊ ಇದರಲ್ಲಿ ಏನಪ್ಪ ಅಂದರೆ ನಿಮಗೆ 90 to 100% ಕ್ವಶನ್ಸ್ಗಳು ಸರಿಯಾಗಿ ಮಾಡಬೇಕು. ಅಂದಾಗ ಮಾತ್ರ ನಿಮಗೆ ಅದು ಒಂದು ಬೆನಿಫಿಟ್ ಕೊಡುತ್ತೆ. ಸೊ ಹಾಗಾಗಿ ಇಷ್ಟು ಡಿವೈಡ್ ಮಾಡ್ಕೊಳ್ಳಿ. ನಿಮಗಿರುವಂತಹ ಸ್ಟ್ರಾಂಗ್ ಇರುವಂತಹ ಕ್ವಶನ್ಸ್ಗಳನ್ನು, ಸ್ಟ್ರಾಂಗ್ ಇರೋ ಸಬ್ಜೆಕ್ಟ್ಗಳನ್ನು ಸರಿಯಾಗಿ 100% ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮಲ್ಲಿ ಯಾವ ಸ್ಟ್ರಾಂಗ್ ಇಲ್ಲೋ ಅದರಲ್ಲಿ ಮಿನಿಮಮ್ ಅಪ್ಪ ಅಂದರೆ 50% ನೀವು ಅದರಲ್ಲಿ ಸರಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ,
ಸೊ ಫ್ರೆಂಡ್ಸ್, ನಾನು ಇಲ್ಲಿ ಕ್ವಶನ್ಸ್ನ ಸರಿಯಾಗಿ ಡಿಸ್ಕಸ್ ಮಾಡ್ತೇನೆ. ನಾನು ಸಿ ಸಿರೀಸ್ ಕ್ವಶನ್ ಪೇಪರ್ನಲ್ಲಿದೆ. ಸೊ ನೀವು ಯಾವ ಸಿರೀಸ್ ಇದೆ ಆ ಸಿರೀಸನ್ನು ನೀವು ಸರಿಯಾಗಿ ನೋಡಿಕೊಂಡು ಆ ಕ್ವಶನ್ಸ್ಗಳಿಗೆ ಹೊಂದಾಣಿಕೆ ಮಾಡ್ಕೊಳ್ಳಿ. ಓಕೆ. ಸೊ ಪ್ರಶ್ನೆ 1, ಕಂಪ್ಯೂಟರ್ ಬಳಕೆದಾರರ ಅರಿವಿಲ್ಲದೆ ಅನಗತ್ಯ ಸಾಫ್ಟ್ವೇರ್ ಅನ್ನು ಸ್ಥಾಪಿಸುವುದು ಮತ್ತು ಇಂಟರ್ನೆಟ್ ಬಳಕೆ ಡೇಟಾ ಮತ್ತು ಇತರೆ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವುದು, ಇದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದರ ಸರಿಯಾದ ಉತ್ತರ ಬಿ, ಸ್ಪೈವೇರ್. ಇದೇನಪ್ಪ ಅಂತ ಹೇಳಿದ್ರೆ ಮಿಕ್ಕುಳಿದ್ದು ಏನಪ್ಪ ಅಂದರೆ ರ್ಯಾನ್ಸಮ್ವೇರ್, ಟ್ರೋಜನ್ ಮತ್ತು ಕೀ ಲಾಗರ್ಗಳು ಏನಪ್ಪ ಅಂತ ಹೇಳಿದ್ರೆ ಇವು ಕೂಡ ಹ್ಯಾಕರ್ಗಳು, ಆದರೆ ಡಿಫ್ರೆಂಟ್ ಆದ ಹ್ಯಾಕರ್ಗಳು. ಓಕೆ. ಸೊ ಇವು ಏನಪ್ಪ ಅಂತಂದರೆ ವೈರಸ್ ಇದ್ದಂಗೆ ವೈರಸ್ಗಳು ಇವು, ಆದರೆ ಇದು ಹ್ಯಾಕರ್. ಇದು ಸ್ಪೈವೇರ್ ಕಂಪ್ಯೂಟರ್ನ ಹ್ಯಾಕರ್ಗಳು ಇದು, ಆದರೆ ರ್ಯಾನ್ಸಮ್ವೇರ್, ಟ್ರೋಜನ್ ಮತ್ತು ಕೀ ಲಾಗರ್ಗಳು ಏನಪ್ಪ ಅಂತ ಹೇಳಿದ್ರೆ ವೈರಸ್ಗಳು. ಕಂಪ್ಯೂಟರ್ ವರ್ಕ್ ಮಾಡಿದ್ರೆ ವೈರಸ್ಗಳು ಬಿಟ್ಟರೆ ಆ ಕಂಪ್ಯೂಟರ್ಗಳಲ್ಲಿ ಇರುವಂತಹ ಕೆಲಸಗಳೆಲ್ಲ ಅಲ್ಲೋಲುಕಲಾಗ್ತವೆ. ಓಕೆ. ಸೊ ಪ್ರಶ್ನೆ 2, ಮಿನಾಮಿಟ ಎಂಬ ರೋಗ ಯಾವ ಲೋಹದಿಂದ ಆಗುತ್ತದೆ? ಇದರ ಸರಿಯಾದ ಉತ್ತರ ಸಿ, ಪಾದರಸ. ಓಕೆ, ಪಾದರಸದಿಂದ ಮಿನಾಮಿಟ ರೋಗ ಬರ್ತದೆ. ಮಿನಾಮಿಟ ರೋಗ ಏನಪ್ಪ ಅಂತಂದರೆ ಜಪಾನ್ದಲ್ಲಿ ಬಂದಂಥ ರೋಗ. ಇದು ಏನಪ್ಪ ಅಂತಂದರೆ ಜಪಾನ್ದಲ್ಲಿ ಕಡಲು ತೀರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಬಂದಿದ್ದರ ಮುಖಾಂತರ ಆ ಜಪಾನ್ದಲ್ಲಿ ಮಿನಾಮಿಟ ಅಂಥೇಳಿ ಒಂದು ಕಡಲು ತೀರ ಇದೆ. ಸೊ ಹಾಗಾಗಿ ಅದಕ್ಕೆ ಹೆಸರು ಮಿನಾಮಿಟ ಅಂತೇಳಿ ಬಂದಿದೆ. ಸೊ ಆ ರೋಗ ಏನಪ್ಪ ಅಂದರೆ ಪಾದರಸ ಮುಖಾಂತರ ಆ ಲೋಹದಿಂದ ಆ ರೋಗ ಬರುತ್ತೆ. ಓಕೆ, ಮರ್ಕ್ಯೂರಿಯಿಂದ. 3ನೇ ಪ್ರಶ್ನೆ, ಸರಕು ಮತ್ತು ಸೇವಾ ತೆರಿಗೆಯು ಒಂದು ಡ್ಯಾಶ್. ಇದರ ಸರಿಯಾದ ಉತ್ತರ ಬಿ, ಪರೋಕ್ಷ ತೆರಿಗೆ. ಸೊ ಇಂಡೈರೆಕ್ಟ್ ಟ್ಯಾಕ್ಸ್, GST ಇದೆಯಲ್ಲ, GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಏನಪ್ಪ ಅಂತಂದರೆ ಹಲವಾರು ಇಂಡೈರೆಕ್ಟ್ ಟ್ಯಾಕ್ಸ್ಗಳನ್ನು ಸೇರಿಸಿ ಅದನ್ನು ಒಂದು ಟ್ಯಾಕ್ಸ್ ಮಾಡಾಗಿದೆ. ಅದಕ್ಕೇನಪ್ಪ ಅಂತ ಹೇಳಿದ್ರೆ ಪರೋಕ್ಷ ತೆರಿಗೆ ಇದು GST. ಓಕೆ. ಈಗ ನೇರ ತೆರಿಗೆ ಏನಪ್ಪ ಅಂತಂದರೆ ಡೈರೆಕ್ಟ್ ಟ್ಯಾಕ್ಸ್ ಉದಾಹರಣೆ ಏನಪ್ಪ ನೇರ ತೆರಿಗೆಗೆ. ಸೊ ನಿಮಗೆ ಇನ್ಕಮ್ ಟ್ಯಾಕ್ಸ್ ನೇರ ತೆರಿಗೆ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಏನಪ್ಪ ಅಂದರೆ ನೇರ ತೆರಿಗೆ. ಸೊ ಹಾಗಾಗಿ ಆಮೇಲೆ ಆದಾಯ ತೆರಿಗೆ ಭಾಗ, ಇದು ಏನೋ ಆಪ್ಷನ್ಸ್ ಏನಪ್ಪ ಅಂತಂದರೆ ಎರಡೂ ಕೂಡ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಎರಡೂ ಏನಪ್ಪ ಆದಾಯ ತೆರಿಗೆಯ ಭಾಗದಲ್ಲಿ ಬರ್ತವೆ. ಓಕೆ. ಪ್ರಶ್ನೆ 4, RBI ಮಾನಿಟರಿ ಪಾಲಿಸಿಯ ಸಂಬಂಧದಲ್ಲಿ CRR ಎಂಬ ಪದವು ಡ್ಯಾಶ್ ಅನ್ನು ಸೂಚಿಸುತ್ತದೆ. ಇದರ ಸರಿಯಾದ ಉತ್ತರ ಎ ಆಗಿದೆ, ಕ್ಯಾಶ್ ರಿಸರ್ವ್ ರೇಷಿಯೋ. ಸೊ ಇವು 3 ಮುಖ್ಯವಾದ ಆಪ್ಷನ್ಸ್ಗಳೇನಪ್ಪ ಅಂತ ಹೇಳಿದ್ರೆ ಅವು ಆ ಡೆಫರೆನ್ಸ್ಗಳು ತಪ್ಪಾಗಿದ್ದಾವೆ. ಓಕೆ. ಇದರ ಸರಿಯಾದ ಉತ್ತರ ಕ್ಯಾಶ್ ರಿಸರ್ವ್ ರೇಷಿಯೋ. ಪ್ರಶ್ನೆ 5, ಹಣಕಾಸು ವಲಯದಲ್ಲಿ NPA ಮತ್ತು ಸ್ಟ್ರೆಸ್ಡ್ ಅಸೆಟ್ಸ್ ಡ್ಯಾಶ್ ಅನ್ನು ಸೂಚಿಸುತ್ತದೆ. ಸರಿಯಾದ ಉತ್ತರ ಸಿ, ಬ್ಯಾಂಕ್ಗಳು. NPA ಅಂದರೆ ನಾನ್ ಪರ್ಫಾರ್ಮೆನ್ಸ್ ಅಸೆಟ್ಗಳು ಮತ್ತು ಸ್ಟ್ರೆಸ್ ಅಸೆಟ್ಗಳು. ಇವು ಏನಪ್ಪ ಅಂತ ಹೇಳಿದರೆ ಬ್ಯಾಂಕ್ಗಳು ಗ್ರಾಹಕರಿಗೆ ಕಂಪ್ನಿಗಳಿಂದ ಸಾಲ ಕೊಟ್ಟಿರ್ತವೆ ಅಲ್ಲ, ಆ ಸಾಲ ಕೊಟ್ಟಂಥದ್ದು ಮರುಪಾವತಿ ಆಗದಂತಹ ಸಾಲಗಳಿಗೆ NPA ಅಂತ ಕರೀತಾರೆ. ಸೊ ಅವುಗಳು ಇದಕ್ಕೆ ಸಂಬಂಧಪಟ್ಟಿದ್ದು ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತಹ ವರ್ಡು. ಓಕೆ. ಸೊ ಪ್ರಶ್ನೆ 6, ಖಾದ್ಯ ಶ್ರೇಣಿ ಫುಡ್ ಚೈನ್ ಯಲ್ಲಿ ಹುಲ್ಲು ತಿನ್ನುವ ಪ್ರಾಣಿ ಜಾತಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದರ ಸರಿಯಾದ ಉತ್ತರ ಎ, ಪ್ರಾಥಮಿಕ ಗ್ರಾಹಕರು, ಪ್ರೈಮರಿ ಕನ್ಸ್ಯೂಮರ್ಸ್. ಸೊ ಉತ್ಪಾದಕರು ಏನಪ್ಪ ಅಂತ ಹೇಳಿದ್ರೆ ಉತ್ಪಾದನೆ ಮಾಡ್ತಾರೆ ಆಹಾರವನ್ನು. ಫುಡ್ ಚೈನಲ್ಲಿ ಉತ್ಪಾದನೆ ಮಾಡ್ತವೆ ಆಹಾರವನ್ನು ಉತ್ಪಾದನೆ ಮಾಡುವ ಪ್ರಾಣಿಗಳಿಗೆ ಪ್ರೊಡ್ಯೂಸರ್ ಅಂತ ಕರೆಯಲಾಗುತ್ತದೆ. ಆಟೋಗ್ರಾಫ್ಗಳು ಏನಪ್ಪ ಅಂತ ಹೇಳಿದ್ರೆ ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ತವೆ. ಸೊ ಅದ್ರ ಜೊತೆ ತಾವೇ ಬದುಕುತ್ತವೆ, ಅದನ್ನು ತಾವೇ ತಿನ್ಕೊಂಡು ಬದುಕ್ತವೆ, ಅದಕ್ಕೆ ಆಟೋಗ್ರಾಫ್ಗಳು ಅಂತ ಹೇಳ್ತಾರೆ. ಪ್ರಾಥಮಿಕ ಗ್ರಾಹಕರು ಏನಪ್ಪ ಅಂತ ಹೇಳಿದ್ರೆ ಉತ್ಪಾದಕರಿಂದ ಪಡೆದುಕೊಂಡಂತಹ ಆಹಾರವನ್ನು ಸೇವನೆ ಮಾಡುವಂತಹ ಗ್ರಾಹಕಗಳಿಗೆ ಪ್ರಾಥಮಿಕ ಗ್ರಾಹಕರು ಅಂತ ಹೇಳಿ ಕರೆಯಲಾಗ್ತದೆ. ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಹೇಳಿ ಪರಿಸರ ಅಧ್ಯಯನದಲ್ಲಿ ಕರೆಯಲಾಗುತ್ತದೆ. ಓಕೆ. ಸರಿಯಾದ ಉತ್ತರ ಎ, ಪ್ರಾಥಮಿಕ ಗ್ರಾಹಕರು. ಪ್ರಶ್ನೆ 7, ಯಾವ ಬ್ಲಡ್ ಗ್ರೂಪ್ ಅನ್ನು ಯೂನಿವರ್ಸಲ್ ಡೋನರ್ ಎನ್ನಲಾಗುತ್ತದೆ? ಸರಿಯಾದ ಉತ್ತರ ಡಿ, O ನೆಗೆಟಿವ್. O ನೆಗೆಟಿವ್ ಇರಲಿ ಅಥವಾ O ಪಾಸಿಟಿವ್ ಇರಲಿ, ಯಾವುದೂ ಇರಲಿ, ಅವರೇನಪ್ಪ ಅಂತಾರೆ ಯೂನಿವರ್ಸಲ್ ಬ್ಲಡ್ ಡೋನರ್ ಅಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಅವರು ರಕ್ತವನ್ನು ದಾನ ಮಾಡಬಹುದು. ಓಕೆ. ಯಾವುದೇ ಇರಲಿ ಅದು ಬ್ಲಡ್ ಕ್ಯಾಟಗರಿ, ಆ ಕ್ಯಾಟಗರಿ ಅವ್ರಿಗೆ ಏನಪ್ಪ ಅಂದರೆ ಅವರು ಬ್ಲಡ್ಡನ್ನು ದಾನ ಮಾಡಬಹುದು. ಹಾಗಾಗಿ ನೆಕ್ಸ್ಟ್ ಒಂದು ವೇಳೆ O ಪಾಸಿಟಿವ್ ಬಂದರೂ ಕೂಡ ಆನ್ಸರ್ ಸರಿಯಾಗಿದೆ. O ನೆಗೆಟಿವ್ ಆರ್ O ಪಾಸಿಟಿವ್ ಇದ್ದವರು ಯೂನಿವರ್ಸಲ್ ಬ್ಲಡ್ ಡೋನರ್. ಓಕೆ. ಸೊ ಪ್ರಶ್ನೆ 8, ಕೆಳಗಿನ ಯಾವುದು ನವೀಕರಿಸಲಾಗದ ಶಕ್ತಿ ಮೂಲ? ನಾನ್ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ. ಇದರ ಸರಿಯಾದ ಉತ್ತರ ಡಿ, ಕಲ್ಲಿದ್ದಲು ಶಕ್ತಿ, ಕೋಲ್ ಎನರ್ಜಿ. ನವೀಕರಿಸಲಾಗಂಥ ಶಕ್ತಿಯಪ್ಪ ಅಂತ ಹೇಳಿದ್ರೆ ಸೊ ಒಂದ್ಸಲ ಉಪಯೋಗ ಮಾಡಿದಂತಹ ಶಕ್ತಿಯನ್ನು ಮತ್ತೊಮ್ಮೆ ಅದನ್ನು ಉಪಯೋಗ ಮಾಡಲಾರ್ದಂತಹ ಶಕ್ತಿಗೆ ನವೀಕರಿಸಲಾದಂಥ ಶಕ್ತಿ ಅಂತ ಹೇಳ್ತಾರೆ. ಆದರೆ ನವೀಕರಿಸಬಹುದಾದಂಥದ್ದು ಅಂತ ಹೇಳ್ಪ ಅಂತ ಹೇಳ್ತಾರೆ ನೀವು ಒಂದ್ಸಲ ಉಪಯೋಗ ಮಾಡಿದಂಥ ಮತ್ತೆ ಮರಳಿ ಅದನ್ನು ಉಪಯೋಗ ಮಾಡಲಿಕ್ಕೆ
ಯೋಗ್ಯ ಇರುವಂತಹ ಶಕ್ತಿಗಳಿಗೆ ಎನರ್ಜಿಗಳಿಗೆ ಏನಪ್ಪ ಅಂತ ಹೇಳಿದ್ರೆ ಅದನ್ನು ನವೀಕರಿಸಬಹುದಂಥ ಶಕ್ತಿಗಳಂತ ಹೇಳ್ತಾರೆ. ಅವುಗಳೇನಪ್ಪ ಉಬ್ಬರವಿಳಿತ, ಪವನಶಕ್ತಿ ಮತ್ತು ಸೌರಶಕ್ತಿ, ವಿಂಡ್ ಎನರ್ಜಿ ಇವುಗಳೆಲ್ಲ ಏನಪ್ಪ ಅಂತ ನವೀಕರಿಸಬಹುದು. ಆದರೆ ಕಲ್ಲಿದ್ದಲು ಒಂದ್ಸಲ ನೀವು ಅದು ದಹನ ಮಾಡಿದ ನಂತರ ಮತ್ತೆ ಅದೇ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದರ ಸರಿಯಾದ ಉತ್ತರ ಕಲ್ಲಿದ್ದಲು ಶಕ್ತಿ. ಸೊ ಪ್ರಶ್ನೆ 9, ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಫಾರ್ಮೆಂಟೇಷನ್. ಆಪ್ಷನ್ ಎ ಫಾರ್ಮೆಂಟೇಷನ್ ಸರಿಯಾದ ಉತ್ತರ. ಪ್ರಶ್ನೆ 10, ಸಸ್ಯದ ಅಭಿವೃದ್ಧಿ, ಬೆಳವಣಿಗೆಗೆ ಮತ್ತು ಯೋಗಕ್ಷೇಮಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಾಂಕವೆಂದರೆ ಡ್ಯಾಶ್. ಸರಿಯಾದ ಉತ್ತರ ಡಿ ಕ್ಲೋರಿನ್. ಓಕೆ, ಕ್ಲೋರಿನ್ ಸರಿಯಾದ ಉತ್ತರ ಇದರದ್ದು. ಸೊ ಪ್ರಶ್ನೆ 11, ಮನುಷ್ಯನ ಹೃದಯವು ಡ್ಯಾಶ್ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಇದರ ಸರಿಯಾದ ಉತ್ತರ 2 ಆಪ್ಷನ್ಸ್ಗಳು ಆಗ್ತವೆ. ಸಿ ಕೂಡ ಸಾರಿಗೆ ಮತ್ತು ಬಿ ಕೂಡ ಆಗುತ್ತೆ, ಉಸಿರಾಟ ಮತ್ತು ಸಾರಿಗೆ. ಇದನ್ನು ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ಇದನ್ನು. ಸೊ ಯಾಕಪ್ಪ ಅಂತ ಹೇಳಿದ್ರೆ ಉಸಿರಾಟ, ಹೃದಯ ಏನಪ್ಪ ಅಂದರೆ ಉಸಿರಾಟ ಪ್ರಕ್ರಿಯೆಯಲ್ಲೂ ಕೂಡ ಭಾಗವಹಿಸುತ್ತೆ. ಅದೇ ರೀತಿ ಬ್ಲಡ್ ಸರ್ಕ್ಯುಲೇಷನ್, ದೇಹದಲ್ಲಿರುವಂಥ ಎಲ್ಲ ಇಡೀ ಕಣಕಣೆಗಳು ಕೂಡ ಬ್ಲಡ್ ಸರ್ಕ್ಯುಲೇಷನ್ ಮಾಡುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನೇನಪ್ಪ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನಲ್ಲೂ ಇದನ್ನು ಪರಿಗಣಿಸ್ಬೋದು, ಅದ್ರ ಜೊತೆಗೆ ಉಸಿರಾಟ ಪ್ರಕ್ರಿಯೆಯಲ್ಲೂ ಪರಿಗಣಿಸ್ಬೋದು. ಹಾಗಾಗಿ ಇದು 2 ಉತ್ತರ ಸರಿಯಾಗಿದ್ದಾವೆ. ಇದ್ರ ಗೇಸ್ ಮಾರ್ಕ್ಸ್ ಬರುತ್ತೆ. ಓಕೆ. ಪ್ರಶ್ನೆ 12, ಜಾರ್ಜ್ ಫ್ಲಾಯ್ಡ್ ಸಾವಿಗೆ ಪೊಲೀಸರ ವಿರುದ್ಧ ವ್ಯಾಪಕ ಪ್ರತಿಭಟನೆ ನಡೆಸಿದ ದೇಶ ಯಾವುದು? ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟದ್ದು. ಇದು ಸರಿಯಾದ ಉತ್ತರ ಎ USA, ಅಮೆರಿಕದಲ್ಲಿ ನಡೆದಂತಹ ಒಂದು ಹತ್ಯೆ ಘಟನೆ ಇದು. ಓಕೆ. ಸೊ ಪ್ರಶ್ನೆ 13, ಕೆಳಗೆ ಕೊಟ್ಟಿರುವ ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? ಸೊ ಸರಿಯಾದ ಉತ್ತರ ಡಿ ತುಮಕೂರಿನ ಪಾವಗಡದಲ್ಲಿ ಇದೆ. ಶಕ್ತಿ ಸ್ಥಳ ಅಂತ ಹೇಳಿ ಕರೆಯಲಾಗುತ್ತದೆ. ಇಲ್ಲಿ ಅತ್ಯಂತ ದೊಡ್ಡದಂತಹ, ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡದಂತಹ ಸೋಲಾರ್ ಪಾರ್ಕ್ ಸ್ಥಾಪನೆ ಮಾಡಲಾಗಿದೆ. ಓಕೆ. ಪ್ರಶ್ನೆ 14, ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಇದರ ಸರಿಯಾದ ಉತ್ತರ ಸಿ ವಿಟಮಿನ್ ಡಿ ಪೆಲಗ್ರಾ. ಸೊ ವಿಟಮಿನ್ ಡಿ ಕೊರತೆಯಿಂದ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಮೂಳೆಗಳ ರೋಗ ಉಂಟಾಗುತ್ತೆ. ಆದರೆ ಪೆಲಗ್ರಾ ಅನ್ನೋದು ತಪ್ಪಾಗಿದೆ ಇದರ ಉತ್ತರ. ಸೊ ಹಾಗಾಗಿ ಇಲ್ಲಿ ಕೇಳಿದಂಥ ಕ್ವಶನ್ಸ್ಗೆ ಸರಿಯಾದ ಉತ್ತರ ಸಿ ವಿಟಮಿನ್ ಡಿ ಪೆಲಗ್ರಾ ಆಪ್ಷನ್ ತಪ್ಪಾಗಿದೆ. ಓಕೆ. ಸೊ ಪ್ರಶ್ನೆ 15, ವಾಹನಗಳಲ್ಲಿ ಅಡ್ಡ ನೋಟ ಮತ್ತು ಹಿಂದಿನ ನೋಟಗಳಿಗೆ ಉಪಯೋಗಿಸುವ ಕನ್ನಡಿ ಯಾವುದು? ಸರಿಯಾದ ಉತ್ತರ ಬಿ ಕನ್ವೆಕ್ಸ್ ಕನ್ನಡಿ. ಕನ್ವೆಕ್ಸ್ ಕನ್ನಡಿ ಸರಿಯಾದ ಉತ್ತರ. ಪ್ರಶ್ನೆ 16, ಭಾರತದಲ್ಲಿ ಚಿಲ್ಲರೆ ಪಾವತಿ ಮತ್ತು ತಿರುವೆ ವಸಾಹತು ವ್ಯವಸ್ಥೆಗಳಾಗಿ ಸಂಯೋಜಿಸಲ್ಪಟ್ಟ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಸಿ ಆಗಿದೆ, NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇದರ ಸರಿಯಾದ ಉತ್ತರ NPCI. ಓಕೆ. ಇದರ ಕಾರ್ಯ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಡೆಬಿಟ್ ಕಾರ್ಡ್ಸ್ಗಳನ್ನು, ಕ್ರೆಡಿಟ್ ಕಾರ್ಡ್ಸ್ಗಳನ್ನು ಸೊ ಉಳಿದ ATMಗಳು ಇರ್ತಾವೆಲ್ಲ, ಸೊ ನಮ್ಮ ಭಾರತಕ್ಕೆ ಸಂಬಂಧಪಟ್ಟ ATMಗಳು, ಸೊ ಅವುಗಳಲ್ಲೇನಪ್ಪ ಅಂತ ಹೇಳಿದ್ರೆ ಇದು ಕಾರ್ಯನಿರ್ವಹಿಸುತ್ತದೆ, ಅದರಲ್ಲಿ ಕಾರ್ಯನಿರ್ವಹಿಸುತ್ತದೆ. ಓಕೆ. ಸೇಬಿ ಏನಪ್ಪ ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಪ್ಪ ಅಂತ ಹೇಳಿರೋದು ಸೇಬಿ. ಸೊ ಇದು ಸ್ಟಾಕ್ ಎಕ್ಸ್ಚೇಂಜ್, ಸೊ ಷೇರು ವ್ಯವಹಾರದ ರೆಗ್ಯುಲೇಟರ್ ಬಾಡಿಯಾಗಿ ಕೆಲಸ ಮಾಡುತ್ತೆ. ಸೊ ಅದೇ ರೀತಿ ಮುದ್ರಾ ಬ್ಯಾಂಕ್ ಏನಪ್ಪ ಅಂತ ಹೇಳಿದ್ರೆ ಇದು ಒಂದು ಯೋಜನೆ. ಯಾರಿಗಪ್ಪ ಅಂತ ಹೇಳಿದ್ರೆ ಯಾರು ಇದು ಮಾಡ್ತಾರೆ, ಮುದ್ರಾ ಯುವಕರು ಏನಪ್ಪ ಅಂತ ಹೇಳಿದ್ರೆ ಹೊಸದಾಗಿ ಉದ್ಯಮ ಸ್ಥಾಪನೆ ಮಾಡಿದ್ರಪ್ಪ ಅಂತಂದರೆ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂತಹ ಇದು ಒಂದು ಯೋಜನೆ ಆಗಿದೆ. ಓಕೆ. ಸೊ LIC ಏನಪ್ಪ ಅಂತಂದರೆ ವಿಮಾ ಸಂಸ್ಥೆ ಆಗಿದೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಸೊ ಪ್ರಶ್ನೆ 17, ಕೆಳಗಿನ ದೇಶಗಳಲ್ಲಿ ಡ್ಯಾಶ್ ಅನ್ನು ಬಿಟ್ಟು ಮಿಕ್ಕ ಎಲ್ಲವೂ G7 ದೇಶಗಳಾಗಿವೆ. ಇದರ ಸರಿಯಾದ ಉತ್ತರ ಎ ಇಂಡಿಯಾ. G7ನಲ್ಲಿ ಇಲ್ಲ, ಆದರೆ G7 ಕಂಟ್ರಿಗಳೇನಪ್ಪ ಅಂದರೆ ಇಂಡಿಯಾಕ್ಕೆ G7ನಲ್ಲಿ ಸೇರಿಸ್ಕೋಬೇಕು ಮತ್ತು ಅದು G7 ಇದನ್ನು G8 ಮಾಡಬೇಕಂತ ಹೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾವೆ. ಸೊ G7 ಕಂಟ್ರಿಯಲ್ಲಿ ಏನಪ್ಪ ಅಂತ ಹೇಳಿದ್ರೆ G7 ಗ್ಲೋಬಲ್ 7 ಕಂಟ್ರಿಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ಅಮೇರಿಕಾ, USA, UK, ಇಂಗ್ಲೆಂಡ್, ಇಟಲಿ ಮತ್ತು ಮಿಕ್ಕಿರುವುದೇನಪ್ಪ ಜರ್ಮನಿ, ಹಾಗೆ ಜಪಾನ್ ಮತ್ತು ಕೆನಡಾ, ಈ ರಾಷ್ಟ್ರಗಳು ಇದರಲ್ಲಿ ಇದ್ದಾವೆ. ಓಕೆ. ಸೊ ಅದ್ರ ಜೊತೆಗೇನಪ್ಪ ಅಂತ ಹೇಳಿದ್ರೆ ಇಂಡಿಯಾ ಸೇರಿಸ್ಕೋಬೇಕಂತ ಹೇಳಿ ಒಂದು ಈಗ ಚರ್ಚೆ ನಡೆದಿದೆ. ಸೊ ಪ್ರಶ್ನೆ 18, ತವಾಂಗ್ ವ್ಯಾಲಿ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ್. ಓಕೆ. ಪ್ರಶ್ನೆ 19, ಇವುಗಳಲ್ಲಿ ಯಾವುದು ICMR ಅನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ಸಿ ಆಗಿದೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇದೇನಪ್ಪ ಅಂದರೆ ನಮ್ಮ ದೇಶದಲ್ಲಿ ಅತ್ಯುನ್ನತವಾದಂಥ ಸಂಸ್ಥೆ. ಎದಕ್ಕೆ ಸಂಬಂಧಿಸುತ್ತಪ್ಪ ಅಂತ ಹೇಳಿದ್ರೆ ಮೆಡಿಕಲ್, ಸೊ ಔಷಧಿಗೆ ಸಂಬಂಧಪಟ್ಟಂತಹ ಔಷಧಿ
ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಯಾಗಿದೆ. ನಮ್ಮ ದೇಶದಲ್ಲಿ ಯಾವುದೇ ಮೆಡಿಸಿನ್ ಜಾರಿಗೆ ಆಗಬೇಕಪ್ಪ ಅಂತಂದರೆ ಇದರ ಶಿಫಾರಸಿನ ಮೇರೆಗೆ ಜಾರಿಗೆ ಬರುತ್ತೆ. ಸೊ ಇದು ಮೆಡಿಕಲ್ ಕೌನ್ಸಿಲ್ ರಿಸರ್ಚ್ ಏನಪ್ಪ ಅಂತ ಹೇಳಿದ್ರೆ ದೇಶದಲ್ಲಿರುವಂಥ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಥದ್ದು, ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಅದ್ರ ಜೊತೆಗೆ ಔಷಧಿ ಕ್ಷೇತ್ರಕ್ಕೂ ಸಂಬಂಧಪಟ್ಟಿದೆ. ಓಕೆ. ಸೊ ಪ್ರಶ್ನೆ 20, ಈ ಕೆಳಗಿನ ಯಾವುದು ವೈರಸ್ನಿಂದ ಆಗುವ ರೋಗ ಅಲ್ಲ? ಇದರ ಸರಿಯಾದ ಉತ್ತರ ಬಿ, ಟೈಫಾಯ್ಡ್. ಇದೇನಪ್ಪ ಅಂತ ಹೇಳಿದ್ರೆ ಟೈಫಾಯ್ಡ್ ನೀರಿನ ಮುಖಾಂತರ, ಆಹಾರದ ಮುಖಾಂತರ ಬರುವಂಥ ರೋಗ. ಆದರೆ ಮಿಕ್ಕುಳಿದ ಕೋವಿಡ್-19 ಆಗಲಿ, ಸಾರ್ಸ್ ಆಗಲಿ ಮತ್ತು ಫುಡ್ ಆ್ಯಂಡ್ ಮೌತ್ ಡಿಸೀಸ್ ಆಗಲಿ ಇವೆಲ್ಲಪ್ಪ ಅಂತ ಹೇಳಿದ್ರೆ ವೈರಸ್ ಮುಖಾಂತರ ಬರುವಂಥ ರೋಗಗಳು ಆಗಿದ್ದಾವೆ. ಆದರೆ ಟೈಫಾಯ್ಡ್ ಮಾತ್ರ ವೈರಸ್ನಿಂದ ಬರೋದಲ್ಲ. ಸೊ ಸರಿಯಾದ ಉತ್ತರ ಟೈಫಾಯ್ಡ್. ಓಕೆ. ಸೊ ಪ್ರಶ್ನೆ 21, ಕೆಳಗಿನ ಯಾವ ಸಂಯೋಜನೆ ಸರಿ ಇಲ್ಲ? ಇದರ ಸರಿಯಾದ ಉತ್ತರ ಬಿ, ಸತ್ಯ ನಾಡೆಲ್ಲ ಆ್ಯಪಲ್. ಸತ್ಯ ನಾಡೆಲ್ಲ ಏನಪ್ಪ ಅಂದರೆ ಮೈಕ್ರೋಸಾಫ್ಟ್ ಕಂಪನಿಗೆ ಅವರು ಹೆಡ್ ಆಗಿದ್ದಾರೆ, ಆದರೆ ಆ್ಯಪಲ್ ಕಂಪ್ನಿಗೆ ಬೇರೆ ಇದ್ದಾರೆ. ಸೊ ಮುಖ್ಯಳಿದ ಕಂಪ್ನಿ ಸುಂದರ್ ಪಿಚಾಯ್ ಗೂಗಲಿಗೆ, ರಾಜೀವ್ ಸೂರಿ ನೋಕಿಯಾ, ಶಾಂತನು ನಾರಾಯಣ್ ಅಡೋಬ್ಗೆ ಇದ್ದಾರೆ. ಸೊ ಹಾಗಾಗಿ ಈಗಿನ 2020ನೇ ವರ್ಷಕ್ಕೇನಪ್ಪ ಅಂತಂದರೆ ವಿಶ್ವ ಭಾರತೀಯರು ಆಳುವಂತಹ ಯುಗ ಅಂಥೇಳಿ ಕರೆಯಲಾಗಿದೆ. ವಿಶ್ವ ಭಾರತೀಯರು ಆಳುವಂಥ ಯುಗ ಅಂತ ಕರೆಯಲಾಗಿದೆ. ಯಾಕಪ್ಪ ಅಂತಂದರೆ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ನಮ್ಮ ಭಾರತೀಯ ವ್ಯಕ್ತಿಗಳು ಹೆಡ್ ಆಗಿದ್ದಾರೆ, ಅದಕ್ಕೆ ಮುಖ್ಯಸ್ಥರಾಗಿದ್ದಾರೆ. ಹಾಗಾಗಿ ಆ ವರ್ಷನ 2020 ಕರೀತಾರೆ. ಓಕೆ. ಸೊ ಸತ್ಯ ನಾಡೆಲ್ಲ ಮೈಕ್ರೋಸಾಫ್ಟ್ಗೆ ಮುಖ್ಯಸ್ಥರಾಗಿದ್ದಾರೆ. ಸರಿಯಾದ ಉತ್ತರ ಬಿ. ಸೊ ಪ್ರಶ್ನೆ 22, ನಮಸ್ತೆ ಟ್ರಂಪ್ ರ್ಯಾಲಿ ಕೆಳಗಿನ ಯಾವ ನಗರದಲ್ಲಿ ನಡೆಯಿತು? ಸರಿಯಾದ ಉತ್ತರ ಸಿ, ಅಹಮದಾಬಾದ್. ಪ್ರಶ್ನೆ 23, ಬಿಟ್ಕಾಯಿನ್ ಎಂದರೆ ಏನು? ಇದರ ಸರಿಯಾದ ಉತ್ತರ ಬಿ, ಒಂದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ. ಸೊ ಕ್ರಿಪ್ಟೋ ಕರೆನ್ಸಿ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಬಿಟ್ಕಾಯಿನ್ ಮತ್ತು ಕ್ರಿಪ್ಟೋ ಕರೆನ್ಸಿ ಅಂದರೆ ಡಿಜಿಟಲ್ ಹಣ ಅಂತ ಹೇಳಿದ್ರೆ ಅರ್ಥ. ಅಂದರೆ ನೀವು ಬಾಹ್ಯವಾಗಿ ಅಥವಾ ನಿಮ್ಮ ಇದರಲ್ಲಿ ಮುಖಾಂತರ ದುಡ್ಡನ್ನು ಕೈಯಲ್ಲಿ ಅಥವಾ ಬ್ಯಾಂಕಲ್ಲಿ ಜಮಾ ಮಾಡಲಾರಂಥ, ಅಂದರೆ ಡಿಜಿಟಲ್ ಆಗಿ ಏನಪ್ಪ ಅಂತಂದರೆ ಕರೆನ್ಸಿನ ಚಲಾವಣೆ ಮಾಡುವಂಥಕ್ಕೆ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತಾರೆ. ಸೊ ನೋಟ್ಗಳು ಆಗಲಿ ಕಾಯಿನ್ಗಳಾಗಲಿ ನಮ್ಮ ಕೈಯಲ್ಲಿ ಚಲಾವಣೆ ಆಗೋದಿಲ್ಲ, ಹೊರತಾಗಿ ಡಿಜಿಟಲ್ ಮುಖಾಂತರ ಮಾತ್ರ ಆ ವ್ಯವಹಾರಗಳು ಆಗುತ್ತವೆ. ಸೊ ಹಾಗೆ ಇದಕ್ಕೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಬಿಟ್ಕಾಯಿನ್, ಉಳಿದ ಲಿನ್ ಕಾಯಿನ್ ಅವೆಲ್ಲ ಬರ್ತವೆ. ಸೊ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಂಥದ್ದು. ಪ್ರಶ್ನೆ 24, ಭಾರತದಲ್ಲಿ ಹುಟ್ಟಿದ ಯಾವ ಎಕನಾಮಿಸ್ಟ್ ಈಗ IMFನಲ್ಲಿ ಚೀಫ್ ಎಕನಾಮಿಸ್ಟ್ ಪದವಿಯಲ್ಲಿದ್ದಾರೆ? ಸರಿಯಾದ ಉತ್ತರ ಬಿ ಆಗಿದೆ. ಇದರ ಸರಿಯಾದ ಉತ್ತರ ಬಿ, ಗೀತಾ ಗೋಪಿನಾಥ್. ಸೊ ಪ್ರಶ್ನೆ 25, ಕೆಳಗಿನ ಯಾವ ಜೋಡಿ ಸರಿಯಾಗಿಲ್ಲ? ಡಿ ಆಪ್ಷನ್ ಇದರ ಸರಿಯಾದ ಉತ್ತರ. ಸುಖೈ ಯುನೈಟೆಡ್ ಕಿಂಗ್ಡಮ್ಗೆ ಸಂಬಂಧಪಟ್ಟಂಥದ್ದು ಅಲ್ಲ. ಸೊ ಸುಖೈ ಏನಪ್ಪ ಅಂದರೆ ಇಂಡಿಯಾಗೆ ಸಂಬಂಧಪಟ್ಟಂಥದ್ದು, ಇಂಡಿಯಾ ಮತ್ತು ರಷ್ಯಾಗೆ ಸಂಬಂಧಪಟ್ಟಂತಹ ಯುದ್ಧ ವಿಮಾನಗಳು. ಸೊ ಸರಿಯಾದ ಉತ್ತರ ಡಿ ಆಗಿದೆ. ರಾಫೇಲ್ ಫ್ರಾನ್ಸಿಗೆ ಸಂಬಂಧಪಟ್ಟದ್ದು, ಮಿಗ್ ವಿಮಾನಗಳು ರಷ್ಯಾಗೆ ಸಂಬಂಧಪಟ್ಟದ್ದು, ತೇಜಸ್ ಇಂಡಿಯಾಗೆ ಸಂಬಂಧಪಟ್ಟಂಥದ್ದು. ಸೊ ಇದರ ಸರಿಯಾದ ಉತ್ತರ ಡಿ. ಸೊ ಪ್ರಶ್ನೆ 26, ಇಂಡಿಯಾ ಸೈನ್ಸ್ ಕಾಂಗ್ರೆಸ್ 2020 ನಡೆಯಿತು. ಇದರ ಸರಿಯಾದ ಉತ್ತರ ಬಿ, ಬೆಂಗಳೂರು. ಪ್ರಶ್ನೆ 27, 2020ರಲ್ಲಿ ನಡೆಯುವಂತಿದ್ದ ಒಲಿಂಪಿಕ್ಸ್ 2021ಕ್ಕೆ ಮುಂದೂಡಲಾಗಿ ಯಾವ ದೇಶದಲ್ಲಿ ನಡೆಯಲಿದೆ? ಇದರ ಸರಿಯಾದ ಉತ್ತರ ಸಿ, ಜಪಾನ್. ಓಕೆ. ಪ್ರಶ್ನೆ 28, ಅಪ್ಲಿಕೇಶನ್ ಮನಿ ಮೊಬೈಲ್ ಎಡಿಟ್ ನೋಟ್ ಐಡೆಂಟಿಫೈಯರ್ ಅನ್ನು ಗೋಚರವಾಗದಿರುವವರಿಗಾಗಿ ಕರೆನ್ಸಿ ನೋಟುಗಳನ್ನು ಗುರುತಿಸಲು ಡ್ಯಾಶ್ನಿಂದ ಪ್ರಾರಂಭಿಸಲಾಯಿತು. ಇದರ ಸರಿಯಾದ ಉತ್ತರ ಎ, RBI. ಸೊ ಪ್ರಶ್ನೆ 29, ಹಾಂಗ್ಕಾಂಗ್ ಪ್ರದೇಶ ಮೊದಲು ಯಾವ ದೇಶದ ಆಡಳಿತಾತ್ಮಕ ನಿಯಂತ್ರಣದಲ್ಲಿತ್ತು? ಸರಿಯಾದ ಉತ್ತರ ಬಿ, ಬ್ರಿಟನ್ ದೇಶದಲ್ಲಿ ಆಡಳಿತವಾಗಿತ್ತು ಅದು. ಸೊ ಪ್ರಶ್ನೆ 30, ಮಹಿಳೆಯರ ಮೇಲಿನ ಅಪರಾಧವನ್ನು ನಿಭಾಯಿಸಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೊದಲ ದಿಶಾ ಪೊಲೀಸ್ ಸ್ಟೇಷನ್ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಎ, ಆಂಧ್ರ ಪ್ರದೇಶ್. ಪ್ರಶ್ನೆ 31, ರೋಹಿಂಗ್ಯಾ ವಲಸಿಗರು ಕೆಳಗಿನ ಯಾವ ಮೂಲಸ್ಥಾನ ದೇಶಗಳಿಂದ ಇದ್ದಾರೆ? ಸರಿಯಾದ ಉತ್ತರ ಬಿ, ಮಯನ್ಮಾರ್ ದೇಶಕ್ಕೆ ಸಂಬಂಧಪಟ್ಟಂಥವರು. ಪ್ರಶ್ನೆ 32, ಕೆಳಗಿನ ಯಾವ ಆ್ಯಪ್ಸ್ ಕೋವಿಡ್-19ಕ್ಕೆ ಸಂಬಂಧಿಸಿದಿಲ್ಲ? ಸರಿಯಾದ ಉತ್ತರ ಡಿ ಆಗಿದೆ, ಸುರಕ್ಷಾ ಆ್ಯಪ್. ಸೊ ಮಿಕ್ಕಿಳಿದೆಲ್ಲ ಏನಪ್ಪ ಅಂದರೆ ಆರೋಗ್ಯ ಸೇತು ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಕೊರೋನಾ ಕೇಸ್ಗಳು ಎಷ್ಟಿದ್ದಾವೆ ಸಂಪೂರ್ಣವಾದಂಥ ಮಾಹಿತಿ ಕೊಡುತ್ತೆ. ಆಪ್ತಮಿತ್ರ ಏನಪ್ಪ ಅಂದರೆ ನಿಮಗೆ ಕೊರೋನಾ ರೋಗಿಗಳು ನಿಮ್ಮ ಹತ್ತಿರದಲ್ಲಿ ಇದ್ದಾರೆ ಅಂಥೇಳಿ ತಿಳಿಸ್ಕೊಡುವಂಥ ಆ್ಯಪ್ ಆಗಿದೆ. ಸೊ ಕ್ವಾರಂಟೈನ್ ವಾಚ್ ಏನಪ್ಪ ಅಂತ ಹೇಳಿದ್ರೆ ಅದು ಸೊ ಎಷ್ಟು ಮಂದಿ ಕ್ವಾರಂಟೈನಲ್ಲಿದ್ದಾರೆ, ಎಲ್ಲಿ ಕ್ವಾರಂಟೈನ್ ಇದ್ದಾರೆ ಅಂತ ತಿಳಿಸ್ಕೊಡುವಂಥ ವಾಚ್ ಆಗಿದೆ. ಸುರಕ್ಷಾ ಆ್ಯಪ್ ಇದರ ಸಂಬಂಧಿಸಲಾದಂತಹ ಆ್ಯಪ್ ಆಗಿದೆ. ಓಕೆ. ಸೊ ಪ್ರಶ್ನೆ 33, 4ರಿಂದ ನಿಖರವಾಗಿ ಭಾಗ
ಭಾಗಿಸಬಹುದಾದ ಶ್ರೇಷ್ಠ 3 ಅಂಕಿಯ ಸಂಖ್ಯೆ. ಸರಿಯಾದ ಉತ್ತರ ಬಿ ಆಗಿದೆ, 993. ಸೊ ಫ್ರೆಂಡ್ಸ್, ನಿಮಗೆ ಮೆಂಟಾಲಿಟಿ ಮತ್ತು ರೀಸನಿಂಗ್ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳ ಬಗ್ಗೆ ನಾನು ಸಂಪೂರ್ಣವಾದಂತಹ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೇನೆ. ನೀವು ಬೇಕಿತ್ತಪ್ಪ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋನ ಮಾಡ್ತೇನೆ, ಅದನ್ನು ನೀವು ವೀಕ್ಷಣೆ ಮಾಡಿ. ಸೊ ಇದನ್ನು ನಿಮಗೆ ಸರಿಯಾಗಿನಪ್ಪ ಅಂತ ಹೇಳಿದ್ರೆ ನಾನು ಡಿಸ್ಕಸ್ ಮಾಡಿ ಅದು ಯಾವ ರೀತಿ ಆ ಕ್ವಶನ್ಗೆ ಆನ್ಸರ್ ಇದೆ ಅಂಥೇಳಿ ತಿಳಿಸ್ಕೊಡ್ತೇನೆ. ಓಕೆ. ಸೊ ಪ್ರಶ್ನೆ 34, ಡಾಕ್ಟರ್ ರೋಗ ನಿರ್ಣಯ, ಓಕೆ, ಡಯಾಗ್ನೋಸಿಸ್. ಅದೇ ರೀತಿ ಜಡ್ಜ್ ಡ್ಯಾಶ್. ಸೊ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಸಿ, ತೀರ್ಪು. ಪ್ರಶ್ನೆ 35, ಒಂದು ರೈಲು 140 ಮೀಟರ್ ಉದ್ದವಾಗಿದ್ದು 54 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿರುವಾಗ 30 ಸೆಕೆಂಡ್ನಲ್ಲಿ ಸೇತುವೆಯನ್ನು ದಾಟುತ್ತದೆ. ಆ ಸೇತುವೆ ಉದ್ದ ಎಷ್ಟು? ಸರಿಯಾದ ಉತ್ತರ ಬಿ ಆಗಿದೆ, 310 ಮೀಟರ್. ಓಕೆ. ಪ್ರಶ್ನೆ 36, ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಡ್ಯಾಶ್. ಇದರ ಸರಿಯಾದ ಉತ್ತರ ಬಿ ಆಗಿದೆ, ಜನರಲ್ ಬಿಪಿನ್ ರಾವತ್. ಸೊ ನೆಕ್ಸ್ಟ್ ಕ್ವಶನ್ 37, ದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ LAC ಡ್ಯಾಶ್ ಅನ್ನು ಪ್ರತ್ಯೇಕಿಸುತ್ತದೆ. ಇಂಡಿಯಾ ಮತ್ತು ಚೀನಾ. ಆಪ್ಷನ್ ಡಿ ಸರಿಯಾಗಿದೆ, ಸರಿಯಾದ ಉತ್ತರ ಡಿ ಆಗಿದೆ, ಇಂಡಿಯಾ ಮತ್ತು ಚೀನಾ. ಸೊ LAC ಏನಪ್ಪ ಅಂದರೆ ಚೀನಾ ಮತ್ತು ಇಂಡಿಯಾ ಮಧ್ಯೆ ಇದೆ. LOC ಲೈನ್ ಆಫ್ ಕಂಟ್ರೋಲ್ ಏನಪ್ಪ ಅಂತಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ಇದೆ. ಸರಿಯಾಗಿ ನೆನಪಿಟ್ಕೊಳ್ಳಿ. ಸೊ ಪ್ರಶ್ನೆ 38, ಇತ್ತೀಚಿನ ನವೀನ ಸ್ಪರ್ಧೆ ಡೇರ್ ಟು ಡ್ರೀಮ್ ಅನ್ನು ಡ್ಯಾಶ್ ಎಂದು ಆರಂಭಿಸಲಾಯಿತು. ಇದರ ಸರಿಯಾದ ಉತ್ತರ ಸಿ, DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಪ್ರಶ್ನೆ 39, ಕೆಳಗಿನ ಲೈನ್ ಚಾರ್ಟ್ ಅನ್ನು ಪರಿಶೀಲಿಸಿ ಉತ್ತರ ಕೊಡಿ. ಈ ಲೈನ್ ಗ್ರಾಫ್ ಕೆಲವು ಭಾರತದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಸಂಖ್ಯೆ ಮತ್ತು ವರ್ಷಗಳನ್ನು ತೋರಿಸುತ್ತದೆ. ಸೊ ಪ್ರಶ್ನೆ, ಬ್ರ್ಯಾಂಚ್ಗಳ ಸಂಖ್ಯೆ ಶೇಕಡಾವಾರು ಹೆಚ್ಚಳವನ್ನು ಹುಡುಕಿ. 1980ರಿಂದ 81ರಿಂದ 2020ರಿಂದ 2021ರವರೆಗೆ. ಸರಿಯಾದ ಉತ್ತರ ಸಿ ಆಗಿದೆ, 700%. ಓಕೆ. ಪ್ರಶ್ನೆ 40, ಕೊಟ್ಟಿರುವ ಅನುಪಾತದ ಸರಿಸಮವಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 266 ಅನುಪಾತ ಡ್ಯಾಶ್. ಸೊ ಸರಿಯಾದ ಉತ್ತರ ಇದರದ್ದು ಏನಪ್ಪ ಅಂತ ಹೇಳಿದ್ರೆ 18. ಬಿ ಆಪ್ಷನ್ ಸರಿಯಾಗಿದೆ. ಸೊ 2 3 6, ಸೊ 6 3 18, ಈ ರೀತಿ ಕ್ಯಾಲ್ಕುಲೇಷನ್ ಇದೆ ಇದರದ್ದು. ಸರಿಯಾದ ಉತ್ತರ 18. ಓಕೆ. ಪ್ರಶ್ನೆ 41, ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಿಗೆ ಒಂದು ಉದ್ಯಾನವನದಲ್ಲಿರುವ ಮಹಿಳೆಯನ್ನು ತೋರಿಸಿ ಹೇಳುತ್ತಾನೆ, ಅವಳು ನನ್ನ ಅಜ್ಜಿಯ ಒಂದೇ ಸಂತಾನದ ಮಗಳು. ಆ ವ್ಯಕ್ತಿ ಈ ಮಹಿಳೆಗೆ ಹೇಗೆ ಸಂಬಂಧ? ಇದರ ಸರಿಯಾದ ಉತ್ತರ ಸಹೋದರ. ಓಕೆ. ಸೊ ಪ್ರಶ್ನೆ 42, 5 7 11 ಡ್ಯಾಶ್. ಇದರ ಸರಿಯಾದ ಉತ್ತರ ಸಿ, 17 ಆಗಿದೆ. ಯಾಕಪ್ಪ ಅಂದರೆ ಬೆಸ ಸಂಖ್ಯೆಗಳ ಬಗ್ಗೆ ನಿಮಗೆ ಕೇಳಿದ್ದಾನೆ ಅವನು, ಹಾಗಾಗಿ 5 7, ನೆಕ್ಸ್ಟ್ ಬರುವಂಥದ್ದು 17. ಸೊ 13 ಬರ್ತೈತೆ ನೆಕ್ಸ್ಟು, ಆದರೆ ಇಲ್ಲಿ ಆಪ್ಷನ್ಸಲ್ಲಿ 13 ಇಲ್ಲ, 17 ಇದೆ. ಓಕೆ. ಹಾಗಾಗಿ ಸರಿಯಾದ ಉತ್ತರ ಸಿ ಆಗಿದೆ, 17. ಪ್ರಶ್ನೆ 43, ರಾಜು ತನ್ನ ಶರ್ಟ್ ಬಟನ್ ಅಳತೆ ಮಾಡುತ್ತಾನೆ. ಶರ್ಟ್ ಬಟನ್ನ ಸುತ್ತಳತೆ 31.4 mm. ಹಾಗಾದರೆ ಆ ಬಟನ್ನ ತ್ರಿಜ್ಯ ಎಷ್ಟು? ಇದರ ಸರಿಯಾದ ಉತ್ತರ ಸಿ ಆಗಿದೆ, 5 mm. ಪ್ರಶ್ನೆ 44, ಸರಾಸರಿ 17 ಮತ್ತು ಪ್ರಮಾಣಗಳ ಸಂಖ್ಯೆ 9. ಹಾಗಾದರೆ ಪ್ರಮಾಣಗಳ ಮೊತ್ತ ಎಷ್ಟು? ಇದರ ಸರಿಯಾದ ಉತ್ತರ ಡಿ, 183. ಪ್ರಶ್ನೆ 45, IXJWKVL ಡ್ಯಾಶ್. ಇದರ ಸರಿಯಾದ ಉತ್ತರ ಡಿ ಆಗಿದೆ, ಯು. ನೆಕ್ಸ್ಟ್ ಬರುವಂಥದ್ದು ಯು ಬರುತ್ತೆ. ಓಕೆ. ಸೊ ಪ್ರಶ್ನೆ 46, A - B = B - A. ಆದರೆ ಕೆಳಗಿನ ಯಾವುದು ಸರಿ? ಸರಿಯಾದ ಉತ್ತರ ಎ ಆಗಿದೆ, A = B. ಯಾಕಪ್ಪ ಅಂತ ಹೇಳಿದ್ರೆ ಬಿನೂ ಕ್ಯಾನ್ಸಲ್ ಮಾಡ್ಬೋದು, ಎನೂ ಕ್ಯಾನ್ಸಲ್ ಮಾಡ್ಬೋದು, ಅದೇ ಬಿ ಎರಡೂ ಕ್ಯಾನ್ಸಲ್ ಮಾಡ್ಬೋದು, ಎ ಎರಡೂ ಕ್ಯಾನ್ಸಲ್ ಮಾಡ್ಬೋದು. ಸೊ ಹಾಗೆ ಉತ್ತರ 0 ಬರುತ್ತೆ. ಇದು ಒಂದು ಪಾಯಿಂಟ್ ಆಯಿತು. ಇನ್ನೊಂದು ಮುಖಾಂತರ ನಾವು ಇದನ್ನು ಬಿಡಿಸ್ಬೋದು. ಸೊ ಅದನ್ನು ನಿಮಗೆ ವಿಶೇಷವಾದಂಥ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ ಹೇಗಂತ ಹೇಳಿ. ಸೊ ಇದು ಸರಿಯಾದ ಉತ್ತರ A = B. ಓಕೆ. ಪ್ರಶ್ನೆ 47, 6 9 12 15 18ರಿಂದ ಭಾಗಿಸಿದಾಗ ಕನಿಷ್ಠ ಸಂಖ್ಯೆ ಪ್ರತಿ ಪ್ರಕರಣದಲ್ಲಿ ಅದೇ ಉಳಿದ 2 ಬಿಡುತ್ತದೆ. ಆ ಕನಿಷ್ಠ ಸಂಖ್ಯೆ ಯಾವುದು? ಇದರ ಸರಿಯಾದ ಉತ್ತರ ಡಿ ಆಗಿದೆ, 182. ಪ್ರಶ್ನೆ 48, EJOT ಅನುಪಾತ ಡ್ಯಾಶ್ ಸಮಾನುಪಾತ YDIN ಅನುಪಾತ VAFK. ಇದರ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಸಿ ಇದರ ಸರಿಯಾದ ಉತ್ತರ BGLQ. ಓಕೆ. ಸೊ ಪ್ರಶ್ನೆ 49, ಒಂದು ಪುಸ್ತಕ 80 ರೂಪಾಯಿಗೆ ಖರೀದಿ ಮಾಡಿ 30% ಲಾಭಕ್ಕೆ ಮಾರಾಟ ಮಾಡಿದರೆ ಅದರ ಮಾರಾಟ ಬೆಲೆ ಏನು? ಇದರ ಏನು ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಸಿ 104. ಸರಿಯಾದ ಉತ್ತರ
ಎ 104. ಸರಿಯಾದ ಉತ್ತರ 104. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಸಿಂಪಲಾಗಿ ಮಾಡ್ಬೋದು. ಇದು 0 ಬಿಟ್ಬಿಡಿ, 8 3 ಮಾಡಿಬಿಡಿ. 8 3 ಎಷ್ಟಾಗುತ್ತೆ ನಿಮಗೆ 24 ಆಗುತ್ತೆ. ಅಂದರೆ ಸೊ 24 ರೂಪಾಯಿ ಅವನು ಲಾಭ ಪಡ್ಕೋತಾನೆ. ಸೊ ಹಾಗಾಗಿ 8 3 24 ಬಂದು 80 ರೂಪಾಯಿಗೆ 30% ಹಿಡಿದ್ರಪ್ಪ ಅಂತಂದರೆ 24 ರೂಪಾಯಿ ಆಗುತ್ತೆ. ಸೊ ಹಾಗಾಗಿ 24 ರೂಪಾಯಿನ ಪ್ಲಸ್ 80 ರೂಪಾಯಿಗೆ ಮಾಡಿದರೆ ಉತ್ತರ ಬರುವಂಥದ್ದು 104. ಹಾಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಎ 104. ಪ್ರಶ್ನೆ 50. ಬ್ರೆಕ್ಸಿಟ್ ಈ ಪದದ ಅರ್ಥ ಏನು? ಇದರ ಸರಿಯಾದ ಉತ್ತರ ಬಿ, ಬ್ರಿಟನ್ ಯುರೋಪಿಯನ್ ಯೂನಿಯನ್ನಿಂದ ನಿರ್ಗಮಿಸಿದ್ದು. ಓಕೆ. ಪ್ರಶ್ನೆ 51. ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ನ ವರದಿ ಪ್ರಕಾರ ಪ್ರಪಂಚದ ಅತಿದೊಡ್ಡ ಬಡತನ ವಿರೋಧಿ ಕಾರ್ಯಕ್ರಮ ಯಾವುದು? ಇದರ ಸರಿಯಾದ ಉತ್ತರ ಡಿ ಆಗಿದೆ, MG ನರೇಗಾ ಕಾರ್ಯಕ್ರಮ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಸೊ ಪ್ರಶ್ನೆ 52. ಇವುಗಳಲ್ಲಿ ಯಾವುದು ಪಂಚಶೀಲ ತತ್ವಗಳಲ್ಲಿ ಒಂದಲ್ಲ? ಇದರ ಸರಿಯಾದ ಉತ್ತರ ಸಿ ಆಗಿದೆ, ಪರಸ್ಪರ ಸಹಕಾರ ಮತ್ತು ಗೌರವ ಇಲ್ಲದಿರುವುದು. ಇದೇನಪ್ಪ ಅಂತ ಹೇಳಿದ್ರೆ ಚೀನಾ ಮತ್ತು ಭಾರತ ಮಧ್ಯೆ ಪಂಚಶೀಲ ತತ್ವಗಳು ಸೊ ನೆಹರೂರ ಕಾಲದಲ್ಲಿ ಒಪ್ಪಂದ ಆಯಿತು. ಚೀನಾ ಮತ್ತು ಭಾರತ ಪರಸ್ಪರ ಒಬ್ಬರಿಗೊಬ್ಬರು ಗೌರವಿಸಬೇಕಂತ ಹೇಳಿದ ತತ್ವವಾಗಿದೆ ಪಂಚಶೀಲಗಳು. ಪಂಚತತ್ವಗಳು ಇದ್ದಾವೆ ಅದರಲ್ಲಿ, ಹಾಗಾಗಿ ಪಂಚಶೀಲ ತತ್ವಗಳು ಅಂತೇಳಿ ಅದಕ್ಕೆ ಹೆಸರು. ಪ್ರಶ್ನೆ 53. ಈ ಲೋಕದಲ್ಲಿ ಜನಗಳ ಎಲ್ಲ ಅಗತ್ಯಗಳನ್ನು ಪೂರೈಸಬಹುದು, ಆದರೆ ಅವರ ದುರಾಸೆ ಏನಲ್ಲ. ಇದು ಕೆಳಗಿನ ಯಾವ ವ್ಯಕ್ತಿತ್ವದ ಪ್ರಸಿದ್ಧ ಉಲ್ಲೇಖ? ಇದು ಸರಿಯಾದ ಉತ್ತರ ಡಿ ಆಗಿದೆ, ಮಹಾತ್ಮ ಗಾಂಧಿಯವರು ಈ ಹೇಳಿಕೆ ಹೇಳಿದ್ದಾರೆ. ಪ್ರಶ್ನೆ 54. ಕೆಳಗಿನ ಯಾವುದು ಅತ್ಯಂತ ಹಳೆಯ ಕನ್ನಡ ದಿನಪತ್ರಿಕೆ? ಸೊ ಇದರ ಸರಿಯಾದ ಉತ್ತರ ಎ, ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಪತ್ರಿಕೆಯಾಗಿದೆ. ಓಕೆ. ಯಾವುದು? ದೈನಂದಿನ ಪತ್ರಿಕೆ ಆಗಿದೆ. ಸೊ 15 ದಿನಕ್ಕೊಮ್ಮೆ ಇರುವಂಥದ್ದು ಪಾಕ್ಷಿಕ ಪತ್ರಿಕೆ ಬೇರೆ, ದೈನಂದಿನ ಪತ್ರಿಕೆ ಬೇರೆ ಮತ್ತು ಮಾಸಿಕ ಪತ್ರಿಕೆ ಬೇರೆ. ಸೊ ಹಾಗಾಗಿ ದೈನಂದಿನ ಪತ್ರಿಕೆಯಲ್ಲಿ ಮಂಗಳೂರು ಸಮಾಚಾರ ನಮ್ಮ ಕನ್ನಡದ ಅತ್ಯಂತ ಹಳೆಯ ಕನ್ನಡ ಪತ್ರಿಕೆಯಾಗಿದೆ. ಸೊ ಪ್ರಶ್ನೆ 55. ದ ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ, ವಿಶ್ವ ಪರಿಸರ ದಿನಾಚರಣೆ ಡ್ಯಾಶ್ ಎಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಬಿ, ಜೂನ್ 5ಕ್ಕೆ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತದೆ. ಓಕೆ. ಸೊ ಪ್ರಶ್ನೆ 56. ಯಾರನ್ನು ಫಾದರ್ ಆಫ್ ಎಕನಾಮಿಕ್ಸ್ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಬಿ, ಆಡಮ್ ಸ್ಮಿತ್. ಓಕೆ. ಸರಿಯಾದ ಉತ್ತರ ಬಿ, ಆಡಮ್ ಸ್ಮಿತ್. ಸೊ ಪ್ರಶ್ನೆ 57. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಂತ ಕೇಳಿದ್ದಾನೆ. ಸೊ ಸರಿಯಾದ ಉತ್ತರ ಹೇಗ್, ನೆದರ್ಲ್ಯಾಂಡಲ್ಲಿ ಬರ್ತದೆ ಅದು. ಸೊ ನ್ಯೂಯಾರ್ಕ್ ಸಿಟಿಯಲ್ಲಿ ಏನಪ್ಪ ಅಂದರೆ ಇದು ಸರಿಯಾದ ಉತ್ತರ ಹೇಗ್. ಇನ್ನು ನ್ಯೂಯಾರ್ಕ್ ಸಿಟಿಯಲ್ಲಿ ಏನಪ್ಪ UN ವಿಶ್ವಸಂಸ್ಥೆ ಹೆಡ್ ಕ್ವಾರ್ಟರ್ ಇದೆ. ಅದೇ ರೀತಿ ರೋಮಲ್ಲಿ ಏನಪ್ಪ ಅಂತ ಹೇಳಿದ್ರೆ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಅದರದ್ದು ಹೆಡ್ ಕ್ವಾರ್ಟರ್ ಅಲ್ಲಿದೆ. ಸೊ ಜಿನೋವಾದಲ್ಲಿ ಹಲವಾರು ಹೆಡ್ ಕ್ವಾರ್ಟರ್ಗಳಿದ್ದಾವೆ, ಹಲವಾರು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳಿದ್ದಾವೆ, ಅಂತಾರಾಷ್ಟ್ರೀಯ ಒಕ್ಕೂಟಗಳು, ಅವುಗಳ ಹಲವಾರು ಹೆಡ್ ಕ್ವಾರ್ಟರ್ಗಳು ಸಂಸ್ಥೆಗಳಿರುವಂಥದ್ದು ಜಿನೋವಾದಲ್ಲಿದೆ. ಓಕೆ. ಸೊ ಪ್ರಶ್ನೆ 58. ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥದ್ದು. ಕರ್ನಾಟಕದ ಯಾವ ಉತ್ಪನ್ನ GI ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಸ್ವೀಕರಿಸಿಲ್ಲ? ಸರಿಯಾದ ಉತ್ತರ ಏನಪ್ಪ ಅಂದರೆ ಎ, ಕೂರ್ಗ್ ಅಡಿಗೆ. ಓಕೆ. ಕೂರ್ಗ್ ಅಡಿಕೆ. ಸೊ ಮುಖ್ಯದು ನಂಜನಗೂಡು ಬಾಳೆ, ಮೈಸೂರು ಸಿಲ್ಕ್ ಮತ್ತು ಚನ್ನಪಟ್ಟಣ ಅಡಿಕೆ ಇವು GI ಟ್ಯಾಗ್ ಹೊಂದಿದ್ದಾವೆ. GI ಟ್ಯಾಗ್ ಏನಪ್ಪ ಅಂತ ಹೇಳಿದ್ರೆ ಜಿಯೋಗ್ರಫಿಕಲ್ ಟ್ಯಾಗ್ ಅಂತ ಹೇಳಿದ್ರಪ್ಪ ಜಿಯೋಗ್ರಫಿ ಇಂಡಿಕೇಶನ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರದೇಶದಲ್ಲಿರುವಂಥ ನಿರ್ದಿಷ್ಟವಾದಂತಹ ಆ ಪ್ರದೇಶದಲ್ಲಿ ಉತ್ಪಾದನೆಗೊಳ್ಳುವಂತಹ ಅಥವಾ ಆ ಪ್ರದೇಶದ ವಿಶೇಷತೆ ಇರುವಂಥ ವಸ್ತು ಆಗಲಿ ಉತ್ಪಾದನೆ ಆಗಲಿ ಏನೋ ಇರಲಿ ಆ ಪ್ರದೇಶಕ್ಕೆ ಸ್ಪೆಷಲ್ ಆಗಿರಬೇಕು. ಕಾಮನ್ ಆಗಿ ಹೀಗೆ ನೀವು ಫೇಮಸ್ ಆಗಿ ನಾವು ಕೇಳಿರ್ತೀವಿ ಧಾರವಾಡ ಪೇಡ ಅಂಥೇಳಿ, ಅಂದರೆ ಧಾರವಾಡದಲ್ಲಿ ಪೇಡ ಫೇಮಸ್ಸು. ಸೊ ಅದು ಆ ಏರಿಯಾದ್ದು ಜಿಯೋಗ್ರಫಿಕಲ್ ಇಂಡಿಕೇಶನ್. ಅದನ್ನು ಕಾಪಿ ಮಾಡೋಂಥದ್ದು ಬೇರೆ ಪ್ರದೇಶಗಾಗಲಿ ಅಥವಾ ಅದನ್ನು ಕಾಪರೇಟ್ ಮಾಡೋಂಥ ಹಕ್ಕುಗಳು ಬೇರೆ ಯಾರಿಗೂ ಇರೋದಿಲ್ಲ. ಸೊ ಹಾಗಾಗಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರದೇಶದಲ್ಲಿರುವಂಥ ಉತ್ಪನ್ನ ಅಥವಾ ಪ್ರದೇಶದ ಮಹತ್ವ ವಿಶೇಷತೆ. ಓಕೆ. ಇದು ನಮ್ಮ ಕಾಪಿರೈಟ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಕೊಡುತ್ತೆ. ಓಕೆ. ಪ್ರಶ್ನೆ 59. ಈ ಕೆಳಗಿನ ಯಾರಿಗೆ ಕರ್ನಾಟಕ ರತ್ನ ಅತ್ಯುನ್ನತ ಕರ್ನಾಟಕ ನಾಗರಿಕ ಗೌರವ ದೊರಕಿದೆ? ಸರಿಯಾದ ಉತ್ತರ ಬಿ, ಡಾಕ್ಟರ್ ರಾಜ್ಕುಮಾರ್. ಕರ್ನಾಟಕ ರತ್ನ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಡಾಕ್ಟರ್ ರಾಜ್ಕುಮಾರ್ ಕೊಡಲಾಯಿತು. ಓಕೆ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಮೊಟ್ಟ ಮೊದಲ ಕರ್ನಾಟಕ ರತ್ನ ಪಡೆದಂತಹ ವ್ಯಕ್ತಿಯಾಗಿದ್ದಾರೆ. ಸೊ ಪ್ರಶ್ನೆ 60. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಡ್ಯಾಶ್ನಲ್ಲಿದೆ. ಇದು ಸರಿಯಾದ ಉತ್ತರ ಡಿ ಆಗಿದೆ, ಬೆಂಗಳೂರು. ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಇದೆ ಇದು ಹೆಡ್ ಕ್ವಾರ್ಟರ್. ಪ್ರಶ್ನೆ 61. ಭಾರತದಲ್ಲಿ ಮೊದಲ ಕೋವಿಡ್-19 ಪ್ರಕರಣವನ್ನು ಡ್ಯಾಶ್ ರಾಜ್ಯದಲ್ಲಿ ದೃಢಪಡಿಸಲಾಯಿತು. ಸರಿಯಾದ ಉತ್ತರ ಡಿ, ಕೇರಳ ಆಗಿದೆ. ಇಲ್ಲಿ ಸರಿಯಾಗಿ ನೆನಪಿಟ್ಟುಕೊಳ್ಳಿ, ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದು. ಮೊದಲ ಪ್ರಕರಣ ಕಂಡುಬಂದಂತೂ ಕೇರಳದಲ್ಲಿ, ಆದರೆ ಮೊದಲ
ಪ್ರಕರಣ ಕಂಡು ಮತ್ತು ಅದ್ರ ಜೊತೆಗೆ ನಿಧನ ಹೊಂದಿದಂತಹ ರಾಜ್ಯ ಯಾವುದಪ್ಪ ಅಂತಂದರೆ ಕರ್ನಾಟಕ. ಓಕೆ, ಮೊದಲ ಪ್ರಕರಣ ಕಂಡು ಬಂದಂತಹ ಕೋವಿಡ್ ಪ್ರಕರಣ ಕಂಡು ಬಂದಂತಹ ರಾಜ್ಯ ಕೇರಳ. ಆದರೆ ಮೊದಲ ನಿಧನ ಹೊಂದಿದ್ದಂತಹ ಯಾವುದು ಕೋವಿಡ್ ಮುಖಾಂತರ ನಿಧನ ಹೊಂದಿದಂತಹ ರಾಜ್ಯ ಕರ್ನಾಟಕ. ಓಕೆ, ಪ್ರಶ್ನೆ 62, ಕೆಳಗಿನ ಯಾವುದು ಕಾಳಿದಾಸನಿಂದ ರಚಿಸಲ್ಪಟ್ಟಿಲ್ಲ? ಸರಿಯಾದ ಉತ್ತರ ಬಿ, ರಾಮಾಯಣ ದರ್ಶನಂ. ಇದನ್ನು ನಮ್ಮ ಕುವೆಂಪು ರಚನೆ ಮಾಡಿದ್ದಾರೆ. ಸೊ ಹಾಗೆ ಸರಿಯಾದ ಉತ್ತರ ಬಿ ಆಗಿದೆ. ಕುಮಾರ ಸಂಭವ, ಮೇಘದೂತ, ರಘುವಂಶ ಇವೆಲ್ಲ ಕಾಳಿದಾಸನಿಂದ ರಚಿಸಲ್ಪಟ್ಟಿವೆ. ಸೊ ಪ್ರಶ್ನೆ 63, ವೆರಿ ಈಸಿ ಕ್ವಶನ್ ಇದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಪ್ರಧಾನ ಕಚೇರಿ ಡ್ಯಾಶ್ ಅಲ್ಲಿದೆ? ಇದರ ಸರಿಯಾದ ಉತ್ತರ ಮುಂಬೈ. ಓಕೆ, ಸೊ ಹೈದರಾಬಾದಲ್ಲಿ ಏನಪ್ಪ ಅಂತಂದರೆ RBIದು ಟಂಗ್ ಶಾಲೆ ಇದೆ, ಅಂದರೆ ಕಾಯಿನ್ಸ್ಗಳನ್ನು ರೆಡಿ ಮಾಡುವಂಥ ಶಾಲೆ ಇದೆ. ಅದರ ಜೊತೆಗೆ ಪೇಪರ್ಗಳನ್ನ ಪ್ರಿಂಟ್ ಮಾಡುವಂತಹ ಹೊಸದಾಗಿ ಸ್ಥಾಪನೆ ಮಾಡಲಿಕ್ಕೆ ಯೋಚನೆ ಮಾಡಲಾಗಿದೆ. ಸೊ ಬೆಂಗಳೂರಲ್ಲಿ ಇದರ ರೀಜ್ನಲ್ ಆಫೀಸ್ ಇದೆ. ರೀಜ್ನಲ್ ಅಪ್ಪ ಅಂದರೆ ಕ್ಯಾಪಿಟಲ್ ರೀಜ್ನಲ್. ಸೊ ನಮ್ಮ ರಾಜ್ಯದ ಕ್ಯಾಪಿಟಲ್ ಇದೆ ಅಲ್ಲ ಬೆಂಗಳೂರು. ಸೊ ರಾಜಧಾನಿಯ ಆಫೀಸು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿರೋದು ಬೆಂಗಳೂರಲ್ಲಿ. ಚೆನ್ನೈಯಲ್ಲಿ ಏನಪ್ಪ ಅಂದರೆ ರೀಜ್ನಲ್ ಆಫೀಸ್ ಇದೆ. ರಿಸರ್ವ್ ಬ್ಯಾಂಕ್ ಅಂದಿರೋದು ಚೆನ್ನೈಯಲ್ಲಿ ರೀಜ್ನಲ್ ಆಫೀಸ್ ಇದೆ. ಮೈಸೂರಲ್ಲಿ ಕೂಡ ಇದರ ರೀಜ್ನಲ್ ಆಫೀಸ್ ಇದೆ. ಓಕೆ, ಸೊ ಪ್ರಶ್ನೆ 64, ಈ ಕೆಳಗಿನ ಯಾರು ಕನ್ನಡ ರೈತ ಗೀತೆಯನ್ನು ರಚಿಸಿದ್ದಾರೆ? ಇದರ ಸರಿಯಾದ ಉತ್ತರ ಸಿ, ಕುವೆಂಪು. ಪ್ರಶ್ನೆ 65, ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಪ್ರಸ್ತುತವಾಗಿರುವ ಅನಿಲ ಡ್ಯಾಶ್? ಇದರ ಸರಿಯಾದ ಉತ್ತರ ಬಿ, ಸಾರಜನಕ, ನೈಟ್ರೋಜನ್. ಓಕೆ, ಸಾರಜನಕ. ಸೊ ಪ್ರಶ್ನೆ 66, ಕೆಳಗಿನ ಯಾವ ಗವರ್ನರ್ ಜನರಲ್ ಜಮೀನ್ದಾರಿ ಸಿಸ್ಟಮನ್ನು ಭಾರತದಲ್ಲಿ ಜಾರಿಗೆ ತಂದರು? ಸರಿಯಾದ ಉತ್ತರ ಡಿ ಆಗಿದೆ, ಲಾರ್ಡ್ ಕಾರ್ನ್ವಾಲಿಸ್. ಸೊ ಇವರು ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸಿವಿಲ್ ಸರ್ವಿಸ್, ಇಂಡಿಯನ್ ಸಿವಿಲ್ ಸರ್ವಿಸ್ಗಳಿದಾವೆ ಅಲ್ಲ, ಸೊ ನಾಗರಿಕ ಪರೀಕ್ಷೆಗಳನ್ನು ಜಾರಿಗೆ ತಂದಂತಹ ಸೊ ಅದರ ಸುಧಾರಕ ಇವರಿಗೆ ICS ಇಂಡಿಯನ್ ಸಿವಿಲ್ ಸರ್ವಿಸಿಂದ ಪಿತಾಮಹ ಅಂತ ಹೇಳಿ ಕರೆಯಲಾಗುತ್ತದೆ. ಓಕೆ, ಸೊ ಪ್ರಶ್ನೆ 67, ಮಿಲಿಟರಿ ಸುಧಾರಣೆಗಳಾದ ಹುಲಿಯಾ ಮತ್ತು ದಾಗ್ ಅನ್ನು ಡ್ಯಾಶ್ ಎಂದು ಪರಿಚಯಿಸಲಾಗಿದೆ? ಸರಿಯಾದ ಉತ್ತರ ಬಿ, ಅಲ್ಲಾವುದ್ದೀನ್ ಖಿಲ್ಜಿ. ಪ್ರಶ್ನೆ 68, 7 ವರ್ಷಗಳ ಯುದ್ಧ 1756ರಿಂದ 63ರವರೆಗೆ CE ಡ್ಯಾಶ್ ನಡುವೆ ನಡೆಯಿತು? ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಸಿ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್. ಸೊ ಈ ಎರಡು ಇವು ಎರಡು ದೇಶಗಳ ಮಧ್ಯೆ ಈ 7 ವರ್ಷಗಳ ಉತ್ತರಾಧಿಕಾರ ಯುದ್ಧ ಯುರೋಪ್ನಲ್ಲಿ ನಡೆಯಿತು. ಸೊ ಇದು ಏನಪ್ಪ ಅಂದರೆ ನಮ್ಮ ಇಂಡಿಯಾದಲ್ಲಿ ಇವರ ಆಳ್ವಿಕೆ, ಸೊ ಇವರು ಏನು ವ್ಯಾಪಾರಕ್ಕೆ ಬಂದಿದ್ದರು, ಸೊ ಇವರು ಆ ಯುರೋಪ್ನಲ್ಲಿ ನಡೆದಂಥ ಯುದ್ಧಗಳು ನಮ್ಮ ದೇಶದಲ್ಲೂ ಕೂಡ ಪರಿಣಾಮ ಬಿತ್ತು. ಅದರ ಪರಿಣಾಮ ಮುಖಾಂತರವಾಗಿ ನಮ್ಮ ದೇಶದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಯುದ್ಧಗಳು ನಡೆಯೋದು, ಅದರ ಜೊತೆಗೆ ಮೈಸೂರು ಕರ್ನಾಟಕ ಯುದ್ಧ, ಮೈಸೂರು ಆಂಗ್ಲೋ ಯುದ್ಧಗಳು ಕೂಡ ನಡೆಯೋದು. ಓಕೆ, ಪ್ರಶ್ನೆ 69, ಬ್ಲ್ಯಾಕ್ ರೂಮ್ ಟ್ರೆಜೆಡಿ ಎಂದರೆ ಏನು? ಸರಿಯಾದ ಉತ್ತರ ಎ, ಬಹಳ ಇಂಗ್ಲಿಷರನ್ನು ಜೈಲಿನಿಟ್ಟು ಕೋಟೆಯ ಒಂದು ಚಿಕ್ಕ ಕೊಠಡಿಯಲ್ಲಿ ಸೀಮಿತಗೊಳಿಸಲಾಗಿತ್ತು. ಅದರಲ್ಲಿ ಬಹಳ ಜನಗಳು ಪ್ರಾಣ ಬಿಟ್ಟರು. ಪ್ರಶ್ನೆ 70, ಮಹಾತ್ಮ ಗಾಂಧಿಯವರು ಯಾವ ವರ್ಷದಲ್ಲಿ ನಾನ್ ಕೋಪರೇಷನ್ ಅಸಹಕಾರ ಮೂವ್ಮೆಂಟ್ ಅನ್ನು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಬಿ, 1920. ಸೊ 1919ರಲ್ಲಿ ಏನು ನಡೆಯಿತು? ಜಲಿಯನ್ ವಾಲಾಬಾಗ್ ಹತ್ಯೆ ಖಂಡ ನಡೆಯಿತು 1919ರಲ್ಲಿ. ಅದೇ ಟೈಪ್ ಏನಪ್ಪ ಅಂದರೆ ಸೊ 1930ರಲ್ಲಿ ಏನಪ್ಪ ಅಂತಂದರೆ ದುಂಡು ಮೇಜಿನ ಸಭೆಗಳನ್ನು ನಡೆಸೋಕ್ಕೋಸ್ಕರ ಮೀಟಿಂಗ್ಗಳು ನಡೀತಿದ್ದವು. ಸೊ 1942ರಲ್ಲಿ ಏನಪ್ಪ ಅಂತ ಹೇಳಿದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಪ್ರಾರಂಭಿಸಲಾಯಿತು. ಓಕೆ, ಆಗಸ್ಟ್ 8ರಂದು. ಸೊ ಪ್ರಶ್ನೆ 71, ಯಾರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಎ, ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆ, ಸರ್ದಾರ್ ವಲ್ಲಭಾಯ್ ಪಟೇಲನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೆಯಲಾಗುತ್ತದೆ. ಓಕೆ, ಸೊ ರವೀಂದ್ರನಾಥ್ ಟ್ಯಾಗೋರ್ ಏನಪ್ಪ ಅಂತಂದರೆ ಭಾರತದ ಕವಿಯಾಗಿದ್ದಾರೆ, ಭಾರತದ ಕವಿ. ಸೊ ಮಹಾತ್ಮ ಗಾಂಧಿ ಏನಪ್ಪ ಅಂತ ಹೇಳಿದ್ರೆ ಭಾರತದ ಪಿತಾಮಹ ಅಂತ ಕರೆಯಲಾಗುತ್ತದೆ, ಭಾರತದ ತಂದೆ ಅಂತ ಕರೆಯಲಾಗುತ್ತದೆ ಇವರಿಗೆ. ಸೊ ಅದೇ ರೀತಿ ಉಕ್ಕಿನ ಮನುಷ್ಯ, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಉಕ್ಕಿನ ಮಹಿಳೆ ಅರುಣ್ ಆಸಫ್ ಅಲಿ ಅವರು. ಓಕೆ, ಕರ್ನಾಟಕದ ಉಕ್ಕಿನ ಮನುಷ್ಯ ಯಾರಪ್ಪ ಅಂತ ಹೇಳಿದ್ರೆ ಸೊ ಯಾರಪ್ಪ ಅಂತ ಹೇಳಿದ್ರೆ ಗುದ್ಲೇಕರ್, ಹರ್ಡೇಕರ್, ಸಮಥಿಂಗ್ ಬರುತ್ತೆ ಅದು. ಸೊ ಬರ್ತಿಲ್ಲ, ನೆನಪಾದ ತಕ್ಷಣ ನಿಮಗೆ ಕಾಮೆಂಟಲ್ಲಿ ಹೇಳ್ತೀನಿ ನಾನು. ಓಕೆ, ಪ್ರಶ್ನೆ 72, ವಿಜಯನಗರ ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಇದು ಸರಿಯಾದ ಉತ್ತರ ಡಿ ಆಗಿದೆ. ವಿಜಯನಗರದ ಕಲೆ ಮತ್ತು ಶಿಲ್ಪಕಲೆ ನಾಗರ ಶೈಲಿಯ ವಾಸ್ತುಶಿಲ್ಪದ ವಿಕಸನೀಯ ರೂಪ ಎಂದು ಇತಿಹಾಸಗಾರ ಪರ್ಸಿ ಬ್ರೌನ್ ಹೇಳಿದ್ದಾರೆ. ಓಕೆ, ಇದರ ಸರಿಯಾದ ಉತ್ತರ ಡಿ ಆಗಿದೆ. ವಿಜಯನಗರದ ವಾಸ್ತುಶಿಲ್ಪ ನಾಗರ ಶೈಲಿ ಆಗಿರಲಿಲ್ಲ, ಅದೇನಪ್ಪ ಅಂತ ಹೇಳಿದ್ರೆ ಬೇರೆ ಶೈಲಿ ಆಗಿತ್ತು. ಹಾಗಾಗಿ
ಸರಿಯಾದ ಉತ್ತರ ಡಿ ಆಗಿದೆ. ಇದರ ಆ್ಯಕ್ಚುಲಿ ಶೈಲಿ ಯಾವುದಪ್ಪ ಅಂತ ಹೇಳಿದ್ರೆ ವಿಜಯನಗರ ಶೈಲಿ ದ್ರಾವಿಡ ಶೈಲಿ ಆಗಿದೆ. ನೆನಪಿಟ್ಟುಕೊಳ್ಳಿ, ದ್ರಾವಿಡ ಶೈಲಿ ವಿಜಯನಗರದ ಆರ್ಕಿಟೆಕ್ಚರ್ ಏನದು ಶೈಲಿ. ಸೊ ಹಾಗಾಗಿ ಇದರ ಸರಿಯಾದ ಉತ್ತರ ಡಿ. ಸೊ ಪ್ರಶ್ನೆ 73, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಭಕ್ತಿ ಮೂಮೆಂಟ್ನ ಭಕ್ತಿ ಚಳವಳಿಯ ಫಲಿತಾಂಶವಲ್ಲ? ಸರಿಯಾದ ಉತ್ತರ ಡಿ ಆಗಿದೆ. ಭಕ್ತಿ ಸಂತರು ಸಂಪ್ರದಾಯಿಕರಾಗಿದ್ದರು ಮತ್ತು ಜಾತಿ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರು ಮತ್ತು ಉತ್ತೇಜಿಸಿದರು. ಸರಿಯಾದ ಉತ್ತರ ಇದು ಆಗಿದೆ. ಸೊ ಭಕ್ತಿ ಚಳವಳಿಗಳು ನಮ್ಮ ದೇಶದಲ್ಲಿ 15-16 ಶತಮಾನದಲ್ಲಿ ನಡೆಯುವುದು. ಓಕೆ, ವಿವಿಧ ಪ್ರದೇಶದಲ್ಲಿ ವಿವಿಧ ರೀತಿಯಲ್ಲಿ ನಡೆಯಿತು. ಸೊ ಪ್ರಶ್ನೆ 74, ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ. ಇದರ ಸರಿಯಾದ ಉತ್ತರ ಎ ಆಗಿದೆ. ಆಗುಂಬ ಘಾಟ್ ಶಿವಮೊಗ್ಗ ಮತ್ತು ಉಡುಪಿ ಮಧ್ಯೆ ಇದೆ. ಇದು ಸರಿಯಾದ ಉತ್ತರ ಆಗಿದೆ. ಆದರೆ ಇವು ಎಲ್ಲ ಏನಪ್ಪ ಅಂದರೆ ತಪ್ಪಾಗಿದ್ದಾವೆ. ಇಲ್ಲಿ ಶಿರಾಡಿ ಘಾಟ್ ಏನಪ್ಪ ಅಂತ ಹೇಳಿದರೆ ಇದಕ್ಕೆ ಬರುತ್ತೆ. ಯಾವುದು ಹಾಸನ ಮತ್ತು ಹಾಸನ ಸಕಲೇಶ್ಪುರ್ ಮತ್ತು ಮಂಗಳೂರು ಮಧ್ಯೆ ಶಿರಾಡಿ ಘಾಟ್ ಬರುತ್ತೆ. ಓಕೆ, ಶಿರಾಡಿ ಘಾಟ್ ಇಲ್ಲಿ ಬರುತ್ತೆ. ಸೊ ಹುಲಿಕಲ್ ಘಾಟ್ ಏನಪ್ಪ ಅಂತ ಹೇಳಿದ್ರೆ ಶಿವಮೊಗ್ಗ ಮತ್ತು ಕುಂದಾಪುರ ಮಧ್ಯೆ ಬರುತ್ತೆ. ಶಿವಮೊಗ್ಗ ಮತ್ತು ಕುಂದಾಪುರ. ಚಾರ್ಮುಡಿ ಘಾಟ್ ಏನಪ್ಪ ಅಂದರೆ ಮಂಗಳೂರು ಮತ್ತು ಚಿಕ್ಕಮಗಳೂರು ಮಧ್ಯೆ ಬರುತ್ತೆ. ಪ್ರಶ್ನೆ 75, ಯಾವ ನದಿಯನ್ನು ಕರ್ನಾಟಕದ ನಯಾಗ್ರಾ ಎಂದು ಕರೆಯಲಾಗುತ್ತದೆ? ಯಾವ ನದಿಯನ್ನು ಅಂತ ಕೇಳಿದ್ದಾನೆ. ಆದರೆ ಇದರಲ್ಲಿ ತಪ್ಪಾಗಿ ಕೊಟ್ಟಲಾಗಿದೆ. ಇಲ್ಲಿ ಫಾಲ್ಸ್ ಕೊಟ್ಟಾನ ಅವನು. ಆ್ಯಕ್ಚುಲಿ ಯಾವ ಫಾಲ್ಸ್ ಅಂತ ಕೇಳಬೇಕಿತ್ತು ಅವನು. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಗೋಕಾಕ್ ಫಾಲ್ಸ್. ಇದು ಯಾವ ನದಿಯ ಮೇಲೆ ಹರಿಯುತ್ತೆ ಇದಪ್ಪ ಅಂತ ಗೋಕಾಕ್ ಫಾಲ್ಸು ಘಟಪ್ರಭಾ. ಸರಿಯಾಗಿ ನೆನಪಿಟ್ಕೊಳ್ಳಿ, ಘಟಪ್ರಭಾ ನದಿಯ ಮೇಲೆ ಇರುವಂಥದ್ದು ಗೋಕಾಕ್ ಫಾಲ್ಸ್. ಓಕೆ, ಸೊ ಅದೇ ರೀತಿ ಜೋಗ್ ಫಾಲ್ಸ್ ಏನಪ್ಪ ಅಂತ ಹೇಳಿದ್ರೆ ಯಾವ ನದಿಯಪ್ಪ ಅಂತ ಹೇಳಿದ್ರೆ ಶರಾವತಿ ನದಿ ಮೇಲೆ ಹರಿಯುತ್ತೆ. ಮಾಗೋಡ್ ಫಾಲ್ಸ್ ಏನಪ್ಪ ಅಂದರೆ ಕಾಳಿ ನದಿಯ ಮೇಲೆ ಹರಿಯುತ್ತೆ. ಅದೇ ರೀತಿ ಈ ಅಬ್ಬೆ ಫಾಲ್ಸ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ನಿಮಗೆ ಆಮೇಲೆ ಹೇಳ್ತೇನೆ. ಜೋಗ್ ಫಾಲ್ಸು ಶರಾವತಿ, ಮಾಗೋಡ್ ಫಾಲ್ಸು ಕಾಳಿ ನದಿ ಮೇಲೆ ಹರಿಯುತ್ತೆ. ಗೋಕಾಕ್ ಫಾಲ್ಸ್ ಏನಪ್ಪ ಅಂದರೆ ಘಟಪ್ರಭಾ ನದಿ ಮುಖಾಂತರ ಉಂಟಾಗುತ್ತೆ. ಸೊ ಪ್ರಶ್ನೆ 76, ಶ್ರೀರಂಗಪಟ್ಟಣ ಸಂಧಿ ಒಪ್ಪಂದವನ್ನು ಯಾವ ಯುದ್ಧದ ನಂತರ ಮಾಡಲಾಯಿತು? ಸರಿಯಾದ ಉತ್ತರ ಸಿ, 3ನೇ ಆಂಗ್ಲೋ ಮೈಸೂರು ಯುದ್ಧ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಏನಪ್ಪ ಅಂತ ಹೇಳಿದ್ರೆ ಮದ್ರಾಸ್ ಒಪ್ಪಂದ. 2ನೇ ಆಂಗ್ಲೋ ಮೈಸೂರು ಯುದ್ಧ ಏನಪ್ಪ ಅಂತ ಹೇಳಿದ್ರೆ ಮಂಗಳೂರು ಒಪ್ಪಂದ. 3ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ. 4ನೇ ಆಂಗ್ಲೋ ಮೈಸೂರು ಯುದ್ಧದ್ದು ಯಾವುದೂ ಒಪ್ಪಂದ ಆಗಿಲ್ಲ, ಯಾಕಂದರೆ ಯುದ್ಧದ ಅಲ್ಲಿಗೆ ಕೊನೆಗುಂಟು. ಸೊ ಪ್ರಶ್ನೆ 77, ಇವುಗಳಲ್ಲಿ ಯಾವುದು ಪ್ರವಾಹ ಸಂಭವಿಸಲು ಮನುಷ್ಯ ಮಾಡಿದ ಕಾರಣವಲ್ಲ? ಇದರ ಸರಿಯಾದ ಉತ್ತರ ಸಿ ಆಗಿದೆ. ಒಳಚರಂಡಿ ವ್ಯವಸ್ಥೆಗಳ ಅಗಲೀಕರಣ. ಇದು ಸರಿಯಾದ ಉತ್ತರ. ಪ್ರಶ್ನೆ 78, ಒಂದು ದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಸಂಪನ್ಮೂಲಗಳ ಬಳಕೆ ಅಥವಾ ತ್ಯಾಜ್ಯ ಉತ್ಪಾದನೆ ವ್ಯಾಪ್ತಿಯ ಬಗ್ಗೆ ಕಲ್ಪನೆಯನ್ನು ಈ ಕೆಳಗಿನ ಯಾವುದು ಕೊಡುತ್ತದೆ? ಸರಿಯಾದ ಉತ್ತರ ಎ ಆಗಿದೆ. ಪರಿಸರ ಸಾಮರ್ಥ್ಯ, ಇಕಾಲಜಿಕಲ್ ಕೆಪಾಸಿಟಿ. ಪ್ರಶ್ನೆ 79, ಕೆಳಗೆ ಅಟ್ಮಾಸ್ಫಿಯರ್ನ ಪದರಗಳನ್ನು ಕೊಟ್ಟಿದೆ. ಇದರಲ್ಲಿ ಭೂಮಿಯಿಂದ ಆರಂಭಿಸಿದರೆ ಸರಿಯಾದ ಕ್ರಮ ಯಾವುದು? ಸರಿಯಾದ ಉತ್ತರ ಎ ಆಗಿದೆ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್ ಮತ್ತು ಎಕ್ಸ್ಪೋಸ್ಪಿಯರ್. ಓಕೆ. ಸೊ ಪ್ರಶ್ನೆ 80, ಕರ್ನಾಟಕದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಸರಿಯಾದ ಉತ್ತರ ಸಿ ಆಗಿದೆ. NH13. ಸೊ ಪ್ರಶ್ನೆ 81, ಗ್ರೀನ್ ರೆವಲ್ಯೂಷನ್ ಆಹಾರ ಧಾನ್ಯಗಳನ್ನು ಸೂಚಿಸಿದರೆ ಬ್ಲ್ಯಾಕ್ ರೆವಲ್ಯೂಷನ್ ಯಾವುದನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ಬಿ ಆಗಿದೆ. ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಥದ್ದು ಬ್ಲ್ಯಾಕ್ ರೆವಲ್ಯೂಷನ್, ಕಪ್ಪು ಕ್ರಾಂತಿ. ಸೊ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂಥದ್ದು ಗ್ರೇ ರೆವಲ್ಯೂಷನ್, ಕಂದು ಕ್ರಾಂತಿ. ಸೆಣಬಿಗೆ ಸಂಬಂಧಪಟ್ಟಂಥದ್ದು ಗೋಲ್ಡನ್ ರೇ ರೆವಲ್ಯೂಷನ್. ಸೊ ಬಂಗಾರದ ಎಳೆ ಕ್ರಾಂತಿ. ಓಕೆ, ಸೊ ವಜ್ರಕ್ಕೆ ಯಾವುದು ಕ್ರಾಂತಿ ಸಂಬಂಧಪಟ್ಟಿಲ್ಲ. ಸೊ ಹಾಗಾಗಿ ಸರಿಯಾದಂಥ ಪೆಟ್ರೋಲಿಯಂ ಉತ್ಪನ್ನಗಳು ಕಂದು. ಸೊ ಬ್ಲ್ಯಾಕ್ ರೆವಲ್ಯೂಷನ್